ಬಂದು ಸ್ವಲ್ಪ ಸಮಯ ಇದ್ದು ಹೊರಟು ಹೋದರೂ ತಾನು ಈ ಜಗತ್ತಿನ ಪ್ರಭು ಎನ್ನುವ ಮೂರ್ಖ ಭಾವನೆ ಅವನಿಗಿರುತ್ತದೆ. ಹೀಗೆ ಅವನು ಎಲ್ಲಾ ವಿಷಯಗಳನ್ನು ಜಟಿಲಗೊಳಿಸುತ್ತಾನೆ ಮತ್ತು ಯಾವಾಗಲೂ ತೊಂದರೆಯಲ್ಲಿರುತ್ತಾನೆ. ಇಡೀ ಪ್ರಪಂಚವು ಈ ಭಾವನೆಯಲ್ಲಿಯೇ ಮುಂದುವರಿಯುತ್ತದೆ. ಈ ಭೂಮಿಯು ಮಾನವ ಸಮಾಜಕ್ಕೆ ಸೇರಿದ್ದು ಎಂದು ಜನರು ಭಾವಿಸುತ್ತಾರೆ. ತಾವು ಭೂಮಿಯ ಒಡೆಯರು ಎನ್ನುವ ಸುಳ್ಳು ಭಾವನೆಯಿಂದ ಅದನ್ನು ಹಂಚಿಕೊಂಡಿದ್ದಾರೆ. ಮಾನವ ಸಮಾಜವೇ ಈ ಪ್ರಪಂಚದ ಒಡೆಯ ಎನ್ನುವ ಸುಳ್ಳು ಭಾವನೆಯಿಂದ ಮನುಷ್ಯನು ಹೊರಬರಬೇಕು. ಮನುಷ್ಯನು ಇಂತಹ ಸುಳ್ಳು ಭಾವನೆಯಿಂದ ಬಿಡುಗಡೆ ಹೊಂದಿದಾಗ ಕೌಟುಂಬಿಕ, ಸಾಮಾಜಿಕ ಮತ್ತು ರಾಷ್ಟ್ರೀಯ ಅಭಿಮಾನಗಳಿಂದ ಮೂಡಿದ ಎಲ್ಲಾ ಸುಳ್ಳು ಸಹವಾಸದಿಂದಲೂ ಅವನು ಬಿಡುಗಡೆಯಾಗುತ್ತಾನೆ. ಈ ತಪ್ಪು ಸಹವಾಸಗಳು ಮನುಷ್ಯನನ್ನು ಈ ಐಹಿಕ ಜಗತ್ತಿಗೆ ಬಂಧಿಸುತ್ತದೆ. ಈ ಹಂತದ ಅನಂತರ ಮನುಷ್ಯನು ಆಧ್ಯಾತ್ಮಿಕ ಜ್ಞಾನವನ್ನು ಬೆಳೆಸಿಕೊಳ್ಳಬೇಕು. ವಾಸ್ತವವಾಗಿ ಯಾವುದು ತನ್ನದು, ಯಾವುದು ತನ್ನದಲ್ಲ ಎನ್ನುವ ಅರಿವನ್ನು ಬೆಳೆಸಿಕೊಳ್ಳಬೇಕು. ವಿಷಯಗಳನ್ನು ಯಥಾರ್ಥವಾಗಿ ಇರುವಂತೆ ತಿಳಿದುಕೊಂಡಾಗ ಅವನು ಸುಖ, ದುಃಖ, ಸಂತೋಷ, ನೋವು ಇಂತಹ ದ್ವಂದ್ವ ಪರಿಕಲ್ಪನೆಗಳಿಂದ ಮುಕ್ತನಾಗುತ್ತಾನೆ. ಅವನ ಜ್ಞಾನ ಪರಿಪೂರ್ಣವಾಗುತ್ತದೆ. ಆಗ ದೇವೋತ್ತಮ ಪರಮಪುರುಷನಿಗೆ ಶರಣಾಗುವುದು ಅವನಿಗೆ ಸಾಧ್ಯವಾಗುತ್ತದೆ. ವೆರಿ ಗುಡ್, ವೆರಿ ನೈಸ್. ಓಕೆ, ಈಗ ಮಂಗಲಾಚರಣ ಇನ್ವೋಕ್ ಮಾಡೋಣ. ಸೊ ಆಫ್ಟರ್ ರೀಡಿಂಗ್ translation ಶ್ಲೋಕ, translation purport, there is a system that we have to invoke ಮಂಗಲಾಚರಣ. ಸೊ ಜಸ್ಟ್ 6-7 ಶ್ಲೋಕಾಸ್ ಇರುತ್ತೆ. ನಾನು ಜಸ್ಟ್ ಒನ್ ಆರ್ ಟೂ ಶ್ಲೋಕಾಸ್ ಮಾತ್ರ ರಿಸೈಟ್ ಮಾಡ್ತೀನಿ. ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಾಂಜನ ಸಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಜಯ ವಾಂಛಾಕಲ್ಪತರುಭ್ಯಸ್ಸ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸೊ ನಾವು ಇಂದಿನ ಒಂದು ಕ್ಲಾಸಲ್ಲಿ ನಾವು ನೋಡಿದ್ರಿ, ನಾವು ಚರ್ಚೆ ಮಾಡಿದ್ರಿ, ಈ ಭೌತಿಕ ಜಗತ್ತು ಹೇಗೆ ಅಪ್ಸೈಡ್ ಅಂಡ್ ಡೌನ್ ಇದೆ. ಆಲಮರದ ಒಂದು ಉದಾಹರಣೆ ನಾವು ನೋಡಿದ್ರಿ. ಆಲಮರ ಬಂದು ಒಂದು ನದಿಯ ಘಟ್ಟದಲ್ಲಿ ನಾವು ನೋಡುವಾಗ ಆಲಮರ ಬಂದು ಕೆಳಗಡೆ ಬೇರೆ ಇರುತ್ತೆ, ಮೇಲೆ ರೂಟ್ಸ್ ಇರೋ ಮೇಲೆ ಬಂದು ಶಾಖ ಇರುತ್ತೆ ಅಂತ ನೋಡಿದ್ರಿ. ಅಂದ್ರೆ ಅರ್ಥ ಏನು ಅಂದ್ರೆ ಭೌತಿಕ ಪ್ರಪಂಚ ಉಲ್ಟಾ ಇದೆ ಅಂತ ಅರ್ಥ. ಅಂದ್ರೆ ಯಾವುದು ನಿಜನೋ ಯಾವುದು ಸತ್ಯನೋ ಅದಕ್ಕೆ ಜಸ್ಟ್ ವಿರುದ್ಧವಾಗಿ ಭೌತಿಕ ಪ್ರಪಂಚ ಇದೆ ಅಂತ ಹೇಳಿದ್ರೆ, ಅಂದ್ರೆ ರಿಯಲ್ ವರ್ಲ್ಡ್ ಇಸ್ ದಿ ಸ್ಪಿರಿಚುವಲ್ ವರ್ಲ್ಡ್. ಎರಡು ಪ್ರಪಂಚ ಇದೆ ಅಂತ ನಾನು ನಿಮಗೆ ಹೇಳಿದೆ. ಇದನ್ನ ಮಾತ್ರ ನೀವು ತುಂಬಾ ಯಾವಾಗಲೂ ಜ್ಞಾಪಕ ಇಟ್ಕೊಂಡೇ ಇರಬೇಕು. ನಾವಿರೋದು ಈಗ ಭೌತಿಕ ಪ್ರಪಂಚದಲ್ಲಿ ಇದ್ದೀರಿ. ಇನ್ನೊಂದು ಇದಕ್ಕೆ ಉತ್ತಮವಾದದ್ದು, ಶ್ರೇಷ್ಠವಾದದ್ದು, ಅತ್ಯುತ್ತಮವಾದದ್ದು ಬಂದು ಸ್ಪಿರಿಚುವಲ್ ವರ್ಲ್ಡ್, ವೇರ್ ದ ಸುಪ್ರೀಂ ಪರ್ಸನಾಲಿಟಿ ಆಫ್ ಗಾಡ್ ರಿಸೈಡ್ಸ್ ದರ್. ಹಿ ಅಂಡ್ ಇಸ್ ಅವತಾರಸ್ ಅವರು ರಿಸೈಡ್ ಮಾಡೋ ಸ್ಥಳ ಬಂದು ವೈಕುಂಠ ಅಂತ ಹೇಳ್ತಾರೆ. ವೈಕುಂಠದಲ್ಲಿ ಉತ್ತಮ ಲೋಕ ಬಂದು ಭಗವಂತನ ಲೋಕ, ಅದು ಗೋಲೋಕ ವೃಂದಾವನ ಅಂತ ಹೇಳ್ತಾರೆ. ಸೊ ಈ ಎರಡು ಪ್ರಪಂಚದಲ್ಲಿ ಈ ಭೌತಿಕ ಪ್ರಪಂಚನ ಕೃಷ್ಣ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಈ ಒಂದು ಅಧ್ಯಾಯದಲ್ಲಿ ಮೊದಲನೇ ಶ್ಲೋಕದಲ್ಲಿ ಭೌತಿಕ ಪ್ರಪಂಚ ಬಂದು ಒಂದು ತಲೆ ಇದು ಏನದು ಅಪ್ರೂಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅಪ್ಸೈಡ್ ಡೌನ್ ಅಂತ ಆಗಿದೆ. ಆಳ್ಮರ ಬಂದು ಅಪ್ಸೈಡ್ ಡೌನ್ ಅಲ್ಲಿ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಈ ಭೌತಿಕ ಪ್ರಪಂಚ ಬಂದು ಇಟ್ ಈಸ್ ನಾಟ್ ಎ ರಿಯಲ್ ಹೋಮ್, ಇಟ್ ಈಸ್ ಎ ವಾಟ್ ಕ್ಯಾನ್ ಐ ಸೇ, ಇಟ್ ಈಸ್ ಎ ಡೂಪ್ಲಿಸಿಟಿ ಇಸ್ ದೇರ್, ಡೂಪ್ಲಿಸಿಟಿ ಮತ್ತೆ ದೋಷಸ್. ಸೊ ಇಂಥ ಲೋಕ, ಈ ಪ್ರಪಂಚ ಹೆಂಗಿದೆ ಅಂದ್ರೆ ಇದು ಉಲ್ಟಾ ಇದೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ರೂಟ್ ಕೆಳಗಡೆ ಇರಬೇಕು, ಆದ್ರೆ ಇದರಲ್ಲಿ ರೂಟ್ ಮೇಲೆ ಇದೆ, ಬ್ರಾಂಚಸ್ಸು ಕೆಳಗಡೆ ಇದೆ ಅಂತ ಹೇಳ್ತಾ ಇದ್ದಾರೆ. ಆಕ್ಚುಲ್ ಆಗಿ ಟೋಟಲ್ ಆಗಿ ಆಪೋಸಿಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ, ವಿರುದ್ಧವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಸೆಕೆಂಡ್ ಶ್ಲೋಕಲ್ಲಿ ನಾವೇನ್ ನೋಡಿದ್ರಿ ಅಂತ ಹೇಳಿದ್ರೆ, ಇದೇ ಒಂದು ಪುರುಷೋತ್ತಮ ಯೋಗದಲ್ಲಿ ಈ ಭೌತಿಕ ಪ್ರಪಂಚ ಬಂದು ಯಾವ್ದ್ರಲ್ಲಿ ತುಂಬಿಕೊಂಡಿದೆ, ಯಾರಿಗಾದ್ರೂ ಗೊತ್ತಾ ನಾನೇನು ಹೇಳಿದೆ ಅಂತ? ಮತ್ತು ಈ ಭೌತಿಕ ಪ್ರಪಂಚ ಬಂದು ಉಲ್ಟಾ ಇದೆ ಅಂತ ನಾವು ಅರ್ಥ ಮಾಡ್ಕೊಂಡ್ರಿ. ಆಳದ ಮರ ಹೆಂಗೆ ಉಲ್ಟಾ ಇದೆಯೋ ಆ ಥರ ಇದೆ ಅಂತ ನಾವು ಅರ್ಥ ಮಾಡ್ಕೊಂಡ್ರಿ, ಅಪ್ಸೈಡ್ ಡೌನು.
ಬಟ್ ಈ ಭೌತಿಕ ಪ್ರಪಂಚದಲ್ಲಿ ಏನೇನಿದೆ, ಏನೇನು ತುಂಬ್ಕೊಂಡ್ಬಿಟ್ಟಿದೆ ಇದರಲ್ಲಿ? ಕಾಮ, ಕ್ರೋಧ, ಎಸ್, ಕರೆಕ್ಟ್, ಲೋಭ, ಮದ, ಮತ್ಸರ. ಕರೆಕ್ಟ್, ಕರೆಕ್ಟ್, ಎಕ್ಸಾಕ್ಟ್ಲಿ. ಅಂಡ್ ಆಲ್ಸೋ ಅಪಾರ್ಟ್ ಫ್ರಮ್ ದಟ್ 3 ಗುಣಸ್, ಸತ್ವಗುಣ, ರಜೋಗುಣ, ತಮೋಗುಣ. ಈ 3 ಗುಣಗಳಿಂದ ತುಂಬಿಕೊಂಡಿದೆ. ಮತ್ತೆ ನೀವು ಹೇಳ್ದಂಗೆ ಹರಿಷಡ್ ವರ್ಗಗಳಿಂದ ತುಂಬಿಕೊಂಡಿದೆ. ಅದನ್ನ ಹರಿಷಡ್ ವರ್ಗಗಳನ್ನ ಇವರು ನಮ್ಮ ಈ ಜೀವರಾಶಿಗಳು ಏನ್ ಮಾಡ್ತೀರಿ, ನಾವೇನ್ ಮಾಡ್ತೀರಿ ಅಂದ್ರೆ ಕರ್ಮದಿಂದ ಅದನ್ನ ನಾವು ಚಟುವಟಿಕೆಗಳು ಮಾಡ್ತಾ ಇರ್ತೀರಿ. ಆ ಕರ್ಮಗಳು ಯಾವ್ಯಾವ ತರ ಕರ್ಮ ಅಂತ ನಾನು ನಿಮ್ಗೆ ಹೇಳಿದೆ. ದಿರ್ ಇಸ್ ಅ ಗುಡ್ ಕರ್ಮ, ಬ್ಯಾಡ್ ಕರ್ಮ ಅಂಡ್ ಟ್ರಾನ್ಸೆಂಡೆಂಟಲ್ ಕರ್ಮ. ಪಾಪ ಕಾರ್ಯ, ಪುಣ್ಯ ಕಾರ್ಯ ಮತ್ತು ದೈವ ಕಾರ್ಯ, ಭಗವಂತನ ಕಾರ್ಯ. ಈ 3 ಕಾರ್ಯದಲ್ಲಿ ಅದರಲ್ಲಿ ನಾವು ಎಂಗೇಜ್ ಆಗಿರ್ತೀರಿ. ಅಂದ್ರೆ ನಾವು ಹೇಳಿದ್ರಿ ಇದೆಲ್ಲ ಅಪ್ಸೈಡ್ ಡೌನ್ ಇದೆ. ಸೊ ಕೆಲವು ರೂಟ್ಸ್ ಎಲ್ಲ ಬಂದು ಕೆಳಗಡೆ ಹೋಗ್ಬಿಟ್ಟಿದೆ. ಕೆಲವು ಐ ಮೀನ್ ರೂಟ್ಸ್ ಅಲ್ಲ, ನಾಟ್ ರೂಟ್ಸ್, ಬ್ರಾಂಚಸ್. ಕೆಲವು ಬ್ರಾಂಚಸ್ ಶಾಖಗಳ ಮೇಲೆ ಇದೆ, ಕೆಲವು ಶಾಖಗಳು ಕೆಳಗಡೆ ಇದೆ. ಅಂದ್ರೆ ಏನರ್ಥ ಅಂದ್ರೆ ಯಾರಿಗಾದ್ರು ಜ್ಞಾಪಕ ಇದೆಯಾ? ಕೆಲವು ಶಾಖ ಮೇಲೆ ಇದೆ, ಕೆಲವು ಶಾಖ ಬಂದು ಕೆಳಗಡೆ ಇದೆ. ಏನದ ಅರ್ಥ ಅದಕ್ಕೆ? ಸುಮ್ಮನೆ ಜಸ್ಟ್ ರೀಕ್ಯಾಪ್ ಮಾಡ್ಕೋದಿಕ್ಕೆ ನೀವು ಟ್ರೈ ಮಾಡಿ, ಇಲ್ಲಾಂದ್ರೆ ನಾನು ಸತ್ಯಲೋಕ, ಲೋಕ, ಕರೆಕ್ಟ್ ಸತ್ಯಲೋಕ, ಅಧೋಲೋಕ, ವೈಕುಂಠ ಲೋಕ, ಈ ಲೋಕಗಳ ಅದ್ರಲ್ಲಿ ಇರುತ್ತೆ ಅಂತ ಅನ್ಕೊಂಡಿರ್ತೀನಿ ಪ್ರಭು. ಕರೆಕ್ಟ್. ವೈಕುಂಠ ಇಲ್ಲ, ಬೇರೆ ಎಲ್ಲ ನೀವು ಹೇಳಿದ್ ಕರೆಕ್ಟು. ಕೆಲವು ಏನ್ ಮಾಡಿದೆ, ಕೆಲವು ಏನಾಗುತ್ತೆ ಅಂದ್ರೆ 14 ಲೋಕದಲ್ಲಿ ನಾವಿರೋದು ಬಂದು ಭೂಲೋಕ ಅಂತ ನಾನು ನಿಮ್ಗೆ ಹೇಳಿದೆ. ಮಧ್ಯದಲ್ಲಿ ನಾವಿದ್ದೀರಿ ಭೂಲೋಕದಲ್ಲಿ. ಕೆಲವರು ಏನ್ ಮಾಡ್ತಾರೆ, ಒಳ್ಳೆ ಕಾರ್ಯಗಳು ಮಾಡಿದಕ್ಕೋಸ್ಕರ ಅವ್ರು ಮಾಡಿದಾರೆ ಅಂತ ಹೇಳಿ ಅವ್ರಿಗೆ ಉತ್ತಮ ಲೋಕಕ್ಕೆ ಹೋಗ್ತಾರೆ. ಕೆಲವರು ಮಧ್ಯಲೋಕದಲ್ಲಿ ಇರ್ತಾರೆ. ಕೆಲವರು ಪಾಪ ಕಾರ್ಯಗಳು ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಕೆಳಗಡೆ ಲೋಕಕ್ಕೆ ಹೋಗ್ತಾರೆ, ಅಂದ್ರೆ ಅಧಮ ಲೋಕಕ್ಕೆ ಹೋಗ್ತಾರೆ ಅಂತ ಹೇಳಿದೆ ನಿಮ್ಗೆ. ಸೊ ಈ ತರ ವೈಕುಂಠ ಲೋಕಕ್ಕೆ ಹೋಗ್ಬೇಕಾದ್ರೆ ಅವರು ಏನ್ ಮಾಡ್ಬೇಕು, ಟ್ರಾನ್ಸೆಂಡೆಂಟಲ್ ಕರ್ಮ ಬರಬೇಕು. ಟ್ರಾನ್ಸೆಂಡೆಂಟಲ್ ಕರ್ಮ ಅಂದ್ರೆ ಈ ಭೌತಿಕ ಪ್ರಪಂಚಕ್ಕೆ ಅತೀತವಾದ ಕೆಲವು ಶುದ್ಧ ಸತ್ವ ಗುಣಗಳೆಲ್ಲ ಇದೆ. ಆಮೇಲೆ ಮಾತಾಜಿ ಹೇಳಿದಾಗ ಹರಿಷಡ್ ವರ್ಗಗಳನ್ನ ನಾವು ಅತೀತವಾಗಿ ಹೋಗ್ಬೇಕು, ಅದನ್ನ ದಾಟ್ಕೊಂಡು ಹೋಗ್ಬೇಕು. ಆವಾಗ ನಾವು ವೈಕುಂಠ ಲೋಕಕ್ಕೆ ಮತ್ತೆ ಬೇರೆ ಇದು ನಿಜವಾದ ಲೋಕಕ್ಕೆ, ನಿಜವಾದ ನಮ್ಮ ತವರು ಮನೆ ಅಂತ ಹೇಳ್ತೀರಿ ನಾವು ಕನ್ನಡದಲ್ಲಿ. ಆ ತವರು ಮನೆಗೆ ನಾವು ಹೋಗ್ಬೋದು, ನಮ್ಮ ತಾಯಿ ತಂದೆ ಇರೋ ಮನೆಗೆ ನಾವು ಹೋಗ್ಬೋದು. ಅದು ತಾಯಿ ತಂದೆ ಮನೆ ಯಾವುದಂದ್ರೆ ರಾಧಾಕೃಷ್ಣ, ದೇ ಆರ್ ಅವರ್ ಇಟರ್ನಲ್ ಟ್ರಾನ್ಸೆಂಡೆಂಟಲ್ ಲವರ್ಸ್ ಅಂತ ಹೇಳ್ತೀರಿ. ಅದಕ್ಕೆ ಅವ್ರಿಗೆ ರಾಧಾಕೃಷ್ಣ ಆರ್ ದ ಡಿವೈನ್ ಪ್ಯಾರೆಂಟ್ಸ್ ಫಾರ್ ಅಸ್, ಡಿವೈನ್ ಪ್ಯಾರೆಂಟ್ಸ್. ಅದಕ್ಕೆ ನಾವು ಹೋಗ್ಬೋದು ಅಂತ ಹೇಳ್ತೀವಿ. ಅದೇ 2ನೇ ಶ್ಲೋಕ ಹೇಳ್ತಾರೆ. 3ನೇ ಶ್ಲೋಕ ಏನು ಹೇಳ್ತಾರೆ, ಸೊ ಈ ಭೌತಿಕ ಪ್ರಪಂಚದಿಂದ ನಾವು ಹೊರಗಡೆ ಬರಬೇಕು. ಈ ಒಂದು ಹರಿಷಡ್ ವರ್ಗಗಳು ತುಂಬಿರೋ ಒಂದು ಲೋಕ, ಮತ್ತೆ 3 ಗುಣಗಳಿಂದ ತುಂಬಿರೋ ಈ ಲೋಕ, ಮತ್ತೆ ಕರ್ಮಕಾಂಡದಿಂದ ತುಂಬಿರೋ ಈ ಲೋಕದಿಂದ, ಮತ್ತೆ ದ್ವಂದ್ವಗಳಿಂದ ತುಂಬಿರೋದು, ಮತ್ತೆ ಫಾಲ್ಸ್ ಪ್ರೆಸ್ಟೀಜ್, ನಾನು ಅನ್ನೋಂಥ ಅಹಂಭಾವದಿಂದ ನಾವು ಈ ಒಂದು ಪ್ರಪಂಚದಲ್ಲಿ ನಾವು ನೋಡ್ಬೋದು. ಇದರಿಂದ ಎಲ್ಲ ನಾವು ಹೊರಗಡೆ ಬರಬೇಕಂದ್ರೆ ವಿ ಹ್ಯಾವ್ ಟು, ಯಾಕಂದ್ರೆ ಇದು ಗೊಂದಲದಿಂದ ತುಂಬ್ಕೊಂಡ್ಬಿಟ್ಟಿದೆ. ಒಂದು ದಾರ ಹೆಂಗೆ ನಾವು ಇದು ನಾಟ್ ಓವರ್ ನಾಟ್ ಆಗ್ತಾ ಇದ್ರೆ, ಗಂಟ್ ಮೇಲೆ ಗಂಟು ಹಾಕ್ತಾ ಇದ್ರೆ ಅದನ್ನ ನಾವು ಗಂಟು ಬಿಚ್ಚಕ್ ಆಗೋದಿಲ್ಲ. ಸೊ ಅದಕ್ಕೆ ಏನ್ ಮಾಡ್ಬೇಕಂದ್ರೆ ವಿ ಹ್ಯಾವ್ ಟು ಕಟ್ ದ ಥ್ರೆಡ್. ಆ ಹೃದಯ ಗ್ರಂಥಿ, ಹೃದಯದಲ್ಲಿ ತುಂಬ್ಕೊಂಡ್ಬಿಟ್ಟಿದೆ ಇದೆಲ್ಲ, ಇದು ಸಿಕ್ಲಾಗ್ಬಿಟ್ಟಿದೆ ಅಂತ ಹೇಳ್ತೀರಲ್ವಾ, ಅದು ಆ ಸಿಕ್ಲನ್ನ ನಾವು ತೆಗಿಯೋಕ್ಕಾಗಲ್ಲ, ಆ ಕನ್ಫ್ಯೂಷನ್ ಇಂದ ನಾವು ಬರೋಕ್ಕಾಗಲ್ಲ. ಅದಕ್ಕೆ ನಾವೇನ್ ಮಾಡಬೇಕು, ಆ ದಾರನ ಕಟ್ ಮಾಡಬೇಕು. ಈ ಒಂದು ಇದರಿಂದ ನಾವು ಅದನ್ನ ಕಟ್ ಮಾಡಬೇಕಂದ್ರೆ ವಿ ನೀಡ್ ಸಮ್ ವೆಪನ್ ಫಾರ್ ದಟ್. ಆ ವೆಪನ್ ಇಸ್ ದಿ ನಾಲೆಡ್ಜ್ ಆಫ್ ಡಿಟ್ಯಾಚ್ಮೆಂಟ್. ವಿತ್ ಡಿಟರ್ಮಿನೇಷನ್ ವಿ ಹ್ಯಾವ್ ಟು ಕಟ್ ದಟ್ ಡಿಟ್ಯಾಚ್ಮೆಂಟ್. ಸೊ ನಮ್ಮ ಈ ದೃಢವಾದ ಒಂದು ಭಾವದಿಂದ ನಾವೇನ್ ಮಾಡಬೇಕು ಅಂದ್ರೆ ಆ ಒಂದು ಅನುಬಂಧವನ್ನ ನಾವು ಕತ್ತರಿಸ್ಬೇಕು. ಹೇಗೆ ಕತ್ತರಿಸ್ಬೇಕಂದ್ರೆ ನಾಲೆಡ್ಜ್ ಅಂತ, ಇದು ಡಿಟರ್ಮಿನೇಷನ್ ಅಂತ ಒಂದು ವೆಪನ್ ಇಟ್ಕೊಂಡು ನಾವು ಆ ಡಿಟ್ಯಾಚ್ಮೆಂಟ್ನ ಕತ್ತರಿಸ್ಬೇಕು. ಅಂದ್ರೆ ನಮ್ಮ ತುಂಬಾ ಅನುಬಂಧ ಇಟ್ಕೊಂಡ್ಬಿಟ್ಟಿದ್ರಿ ಇದರಲ್ಲಿ. ಇವಾಗ ನಾವು ಮಾತಾಡ್ತಾರಲ್ಲ, ಅದರಿಂದ ಹರಿಷಡ್ ವರ್ಗಗಳಿಂದ, ಕರ್ಮಗಳಿಂದ ಇದೆಲ್ಲ ನಾವು ತುಂಬ್ಕೊಂಡ್ಬಿಟ್ಟಿದ್ರಿ, ದೋಷಗಳಿಂದ, ಮತ್ತೆ ನಾನು ಅನ್ನೋ ಅಹಂಭಾವ, ಆಮೇಲೆ ಅಹಂಕಾರ, ಇದರಿಂದ ನಾವು ತುಂಬ್ಕೊಂಡ್ಬಿಟ್ಟಿದ್ರಿ. ಅದರಿಂದ ನಾವು ಬರಬೇಕು ಅಂತ ಹೇಳಿದ್ರೆ ನಾವು ಅದನ್ನ ಕತ್ತರಿಸ್ಬೇಕು. ಅದು ಹೆಂಗ್ ಕತ್ತರಿಸೋದು ಅಂತ ಹೇಳಿದ್ರೆ ವಿತ್ ದ ವೆಪನ್ ಆಫ್ ಡಿಟರ್ಮಿನೇಷನ್. ಆ ದೃಢವಾದ ಒಂದು ಭಾವದಿಂದ, ಸ್ಥಿತಪ್ರಜ್ಞ, ನಿನ್ನೆ ನಾವು ಮಾತಾಡ್ತಾ ಇದ್ರಿ ಕ್ಲಾಸಲ್ಲಿ, ಸ್ಥಿತಪ್ರಜ್ಞ ಏ ಭಾಷಾ ಅಂತ ಹೇಳ್ತಾರೆ. ಆ ಸ್ಥಿತಪ್ರಜ್ಞ ಏನ್ ಮಾಡ್ತಾನೆ, ಸೆಲ್ಫ್ ರಿಲೈಸ್ಡ್ ಸೋಲ್, ಅವನು ಆತ್ಮ ಸಾಕ್ಷಾತ್ಕಾರ ಹೊಂದಿರೋ ಒಂದು ಜ್ಞಾನಿ, ಒಂದು ಉತ್ತಮವಾದ ಭಕ್ತ ಏನ್ ಮಾಡ್ತಾನೆ, ಆ ಡಿಟರ್ಮಿನೇಷನ್ ಇಂದ, ಆ ಭಾವದಿಂದ, ಭಗವಂತನ ಪ್ರೇಮದಿಂದ ಆ ಒಂದು ಈ ಭೌತಿಕ ಪ್ರಪಂಚದ ಮೇಲೆ ಇರೋ ಅನುಬಂಧ, ಆ ಮಮತೆನ ಏನ್ ಮಾಡ್ತಾನೆ, ಅವ್ನು ಕತ್ತರಿಸ್ಕೊಂತಾನೆ, ಕತ್ತರಿಸಕ್ಕಾಗುತ್ತೆ. ಸರಿ, ಇದೆಲ್ಲ ನಾವು ಇದು ಹೊರಗಡೆ ಬಂದ್ಮೇಲೆ ನಾವು ಎಲ್ಲಿ ಹೋಗ್ಬೇಕು? ಸೊ ಯಾವುದೋ ಒಂದು ನಮಗೆ ಒಂದು ಶೆಲ್ಟರ್ ಬೇಕಲ್ಲ, ಒಂದು ಆಶ್ರಯ ಬೇಕಲ್ಲ. ಅದು ಎಲ್ಲಿ ಹೋಗ್ಬೇಕಂದ್ರೆ ನಿಜವಾದ ದಿ ಸುಪ್ರೀಂ ಅಬೋರ್ಡ್, ಪರಂಧಾಮ ಅಂತ ಹೇಳ್ತೀರಿ. ಆ ಪರಂಧಾಮಕ್ಕೆ ನಾವು ಹೋಗ್ಬೇಕು, ನಾವು ಹೋಗ್ಬೇಕು. ಅದು ಎಲ್ಲಿದೆ ಅಂದ್ರೆ ಅಲ್ಲಿದೆ ನಮ್ಮ ಮನೆ. ಸೊ ಅಲ್ಲಿ ಭಗವಂತನ ಲೋಕ ಅಲ್ಲಿದೆ.
ಆ ಭಗವಂತನ ವೈಕುಂಠ ಲೋಕಕ್ಕೆ ನಾವು ಹೋಗ್ಬೇಕು, ಕೃಷ್ಣನ ಲೋಕಕ್ಕೆ ನಾವು ಹೋಗ್ಬೇಕು. ಸೊ ಈ 4ನೇ ಶ್ಲೋಕ ಬಂದು ಹೇಳಿದ್ರೆ ನಾವು ಎಲ್ಲಿ ಹೋಗ್ಬೇಕು ಅಂದ್ರೆ ಭಗವಂತನ ಲೋಕಕ್ಕೆ ಹೋಗ್ಬೇಕು ಅಂತ ಹೇಳ್ತಾ ಇದೆ. ಸರಿ, ಅಲ್ಲಿ ಹೋದ್ಮೇಲೆ ಅಲ್ಲಿ ಹೋಗೋದಕ್ಕೆ ನಮ್ಗೆ ಅರ್ಹತೆ ಬೇಕಲ್ಲ. ಈಗ ನಾವು ಫಾರಿನ್ ಟ್ರಿಪ್ಗೆ ಏನೋ ಹೋಗ್ತೀನಿ ಅನ್ಕೊಳ್ಳಿ, ಅದಕ್ಕೆ ನಮಗೆ ಏನೇನು ಅರ್ಹತೆ ಬೇಕು ನಮಗೆ? ವಿ ಹ್ಯಾವ್ ಟು ಗೆಟ್ ಪಾಸ್ಪೋರ್ಟ್ ರೆಡಿ ಮಾಡ್ಕೋಬೇಕು, ವೀಸಾ ರೆಡಿ ಮಾಡ್ಕೊಬೇಕು, ಮತ್ತು ಆ ಏರ್ಪೋರ್ಟಲ್ಲಿ ಇದು ಸೆಕ್ಯೂರಿಟಿ ಚೆಕ್ಕಲ್ಲಿ ನಾವು ಏನೇನೆಲ್ಲ ತೊಗೊಂಡು ಹೋಗ್ಬೇಕು, ಏನೇನೆಲ್ಲ ತೊಗೊಂಡು ಹೋಗ್ಬಾರ್ದು, ಇದನ್ನೆಲ್ಲ ನಾವು ನೋಡ್ತೀರಿ, ನಮಗೆ ಗೊತ್ತಾಗುತ್ತೆ. ಅದನ್ನೆಲ್ಲ ನಾವು ತೊಗೊಂಡು ಹೋಗ್ಬಾರ್ದು. ವೆಪನ್ಸ್ ತೊಗೊಂಡು ಹೋಗ್ಬಾರ್ದು, ಆಮೇಲೆ ಇನ್ಫ್ಲೇಮಬಲ್ ಐಟಮ್ಸು ತೊಗೋಬಾರ್ದು. ಇದೆಲ್ಲ ನಮಗೆ ಇದು ನಾಮ್ಸ್ ಇರುತ್ತೆ, ಡೂಸ್ ಆ್ಯಂಡ್ ಡೋಂಟ್ಸು, ಯಮ ನಿಯಮಸ್ ಎಲ್ಲ ಇರುತ್ತಲ್ವ, ಅದನ್ನೆಲ್ಲ ನಾವು ಅದಕ್ಕೆ ಅರ್ಹತೆ ಬೇಕಲ್ಲ. ಹೊರಗಡೆ ದೇಶಕ್ಕೆ ಹೋಗ್ಬೇಕಂದ್ರೆ ನಮ್ಗೇನು ಅರ್ಹತೆ ಬೇಕೋ ಆ ಥರ ಇದು ಜಸ್ಟ್ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ನಮಗೆ ಆ ಭೌತಿಕ ಪ್ರಪಂಚ ನಾವು ತ್ಯಜಿಸಿ ಉತ್ತಮ ಲೋಕಕ್ಕೆ ಹೋಗಬೇಕು, ಅಂದರೆ ಸ್ಪಿರಿಚುವಲ್ ಪ್ಲಾನೆಟ್ಗೆ ಹೋಗಬೇಕು, ಆಧ್ಯಾತ್ಮಿಕ ಲೋಕ, ವೇರ್ ದರ್ ಇಸ್ ನೋ ಡೆತ್, ನೋ ಬರ್ತ್, ನೋ ಓಲ್ಡ್ ಏಜ್, ನೋ ಡಿಸೀಸ್, ನೋ ಗುನಾಸ್, ನೋ ಹರಿಷಡ್ ವರ್ಗಾಸ್ ದೇರ್. ಇದೆಲ್ಲ ಯಾವುದೂ ಅಲ್ಲಿಲ್ಲ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ್ಯ, 3 ಗುಣಗಳು, ಆಮೇಲೆ ನಾನು ಅನ್ನೋದು, ಮತ್ತು ಫಾಲ್ಸ್ ಪ್ರೆಸ್ಟೀಜು, ಮತ್ತು ದ್ವಂದ್ವಗಳು ಇಲ್ದಿರೋ ಒಂದು ಲೋಕ ಅದೆಲ್ಲ. ಇದೆಲ್ಲ ಇಲ್ದಿರೋ ಲೋಕಕ್ಕೆ ಹೋಗೋಕ್ಕೆ ನಮ್ಗೆ ಅರ್ಹತೆ ಬೇಕಲ್ವಾ? ಏನೂ ಅರ್ಹತೆ ಇಲ್ದಿರ ಜಸ್ಟು ನಾನು ಹೋಗ್ತೀನಪ್ಪ ಭಗವಂತನ ಲೋಕಕ್ಕೆ ಅಂದರೆ ಹೋಗೋಕ್ಕಾಗಲ್ಲ. ಯಾಕಂದರೆ ಇದೆಲ್ಲ ಇಟ್ಕೊಂಡು ಅಲ್ಲಿ ಹೋಗಲ್ಲ. ಯಾಕಂದರೆ ಅದು ಪರಂಧಾಮ, ಪವಿತ್ರಂ ಪರಂಧಾಮಂ, ಅದು ಪವಿತ್ರವಾದ ಸ್ಥಳ. ಭಗವಂತನ ಇರೋ ಸ್ಥಳ ಬಂದು ಇಟ್ ಈಸ್ ಅ ಸೋರ್ಸ್ ಆಫ್ ಪ್ಯೂರಿಟಿ, ಸೋರ್ಸ್ ಆಫ್ ಕ್ಲೆನ್ಲಿನೆಸ್, ಇಟ್ ಈಸ್ ಸೋರ್ಸ್ ಆಫ್ ಹಾನೆಸ್ಟಿ. ಸೊ ಇಟ್ ಈಸ್ ಫ್ರೀ ಫ್ರಮ್ ಆಲ್ ದ್ವಂದ್ವಗಳೇ ಅಲ್ಲಿ ಇರೋದಿಲ್ಲ. ಸೊ ಇದಕ್ಕೆ ಅದನ್ನು ನಾವು ಆ ಒಂದು ಅರ್ಹತೆಗಳನ್ನ ನಾವು ಪಡಿಬೇಕು. ಅದು ಏನೇನು ಅರ್ಹತೆಗಳು ಅಂತ ಈ ಒಂದು 5ನೇ ಶ್ಲೋಕದಲ್ಲಿ ನಾವು ಈಗ ಓದ್ರಲ್ಲ, ಅದರಲ್ಲಿ ಇದೆ ಅರ್ಹತೆಗಳು ಏನು, ಹೆಂಗೆ ಹೋಗೋದಕ್ಕೆ, ಅದಕ್ಕೆ ಹೋಗೋದಕ್ಕೆ ನಾವು ಎಲ್ಲಿ ನಾವು ಯಾವ್ದಾವ್ದು ಗುಣಗಳನ್ನ ನಾವು ಪಡ್ಕೋಬೇಕು, ಯಾವ ಕ್ವಾಲಿಫಿಕೇಶನ್ಸ್ ವಿ ಹ್ಯಾವ್ ಟು ಅಟೈನ್ ಅಂತ ಈ ಒಂದು ಶ್ಲೋಕದಲ್ಲಿ ಹೇಳ್ತಾರೆ. ಅದು 6 ಮುಖ್ಯವಾದ ಒಂದು ಗುಣಗಳು ನಮಗಿದೆ, ಮುಖ್ಯವಾದ ಪಾಯಿಂಟ್ಸ್ ಇದೆ. ನಿರ್ಮಾಣ, ನಿರ್ಮೋಹ, ಜಿತಸಂಗ, ದೋಷ, ಮತ್ತು ದ್ವಂದ್ವ, ಕಾಮ, ದ್ವಂದ್ವ. ಇದರಿಂದ ನಾವು ಬಿಡುಗಡೆ ಆದರೆ ಭಗವಂತನ ಲೋಕಕ್ಕೆ ಹೋಗ್ಬೋದು ಅಂತ ಹೇಳ್ತಾ ಇದೆ. ಫಸ್ಟು ನಾವು ನಿರ್ಮಾಣ, ನಿರ್ಮೋಹ, ಬ್ಯಾಡ್ ಅಸೋಸಿಯೇಷನ್, ಆಧ್ಯಾತ್ಮ ಮತ್ತು ವಿನಿವೃತ್ತ ಕಾಮ ಮತ್ತು ದ್ವಂದ್ವಗಳು. ಇದರಿಂದ ನಾವು ಇದರಿಂದ ನಾವು ಫ್ರೀ ಆದರೆ ನಾವು ಅಲ್ಲಿಂದ ಅದಕ್ಕೆ ಹೋಗ್ಬೋದು, ಭಗವಂತನ ಲೋಕಕ್ಕೆ ಹೋಗ್ಬೋದು. ಸೊ ನಿರ್ಮಾಣ ಅಂತ ಅಂದರೆ ಏನು ಅಂತ ಹೇಳಿದ್ರೆ, ಸಿಂಪಲ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ, ಫ್ರೀ ಫ್ರಮ್ ಫಾಲ್ಸ್ ಪ್ರೆಸ್ಟೀಜ್. ಸೊ ನಮಗೆ ಏನಿದೆ ಅಂದರೆ, ನಾನು ಅನ್ನೋ ಅಹಂಭಾವ ಇರುತ್ತೆ, ನಾನು ಅನ್ನೋ ಅಹಂಕಾರ ಇರುತ್ತೆ. ಸೊ ನಾನೇ ಎಲ್ಲ ಮಾಡಿರೋದು, ಪ್ರತಿಯೊಂದು ನನ್ನಿಂದನೇ ಇದು ನಡೀತಾ ಇರೋದು, ನಾನಿಲ್ಲ ಅಂದರೆ ಯಾವೊಂದು ಕಾರ್ಯನೂ ನಡೆಯೋಕ್ಕಾಗೋದೇ ಇಲ್ಲ, ನಾನು ಅಷ್ಟೊಂದು ನಾನು ದಿ ಗ್ರೇಟೆಸ್ಟ್ ಪರ್ಸನ್, ಐ ಆಮ್ ದಿ ಫೋರ್ಮೋಸ್ಟ್ ಆ್ಯಂಡ್ ವೆರಿ ಫೇಮಸ್ ಪರ್ಸನ್, ಎವ್ರಿಬಡಿ ಅಡ್ಮೈರ್ಸ್ ಮೀ. ಸೊ ನಾನು ಅನ್ನೋದಿರುತ್ತಲ್ಲ, ಫಾಲ್ಸ್ ಪ್ರೆಸ್ಟೀಜಿಂದ ನಾವು ಹೊರಗಡೆ ಬರಬೇಕು. ಅಂದರೆ ಹೇಳಬೇಕಾದ್ರೆ ಇನ್ನೂ ಸಿಂಪಲ್ ಆಗಿ ಹೇಳಬೇಕಾದ್ರೆ, ಬಿ ವೆರಿ ಹಂಬಲ್ ಅಂತ ಹೇಳ್ತಾರೆ. ವಿನಯವಾಗಿ ಇರೋದ್ರಿಂದ ನಾವು ಈ ನಿರ್ಮಾಣದಿಂದ, ಮಾನ ಅಂದರೆ ಫಾಲ್ಸ್ ಪ್ರೆಸ್ಟೀಜು, ನಿರ್ಮಾಣ ಅಂದರೆ ಫ್ರೀ ಫ್ರಮ್ ಫಾಲ್ಸ್ ಪ್ರೆಸ್ಟೀಜ್. ಸೊ ಆ ಮಾನದಿಂದ ನಾವು ಹೊರಗಡೆ ಬರಬೇಕು ಅಂದರೆ ಏನಾಗಬೇಕಂದ್ರೆ ಹಂಬಲ್ ಆಗಿರಬೇಕು ಅಂತ ಹೇಳ್ತಾರೆ. ಸೊ ದಿ ಕ್ವಾಲಿಟಿ ಆಫ್ ಹಂಬಲ್ನೆಸ್ ಈಸ್ ದಿ ಫಸ್ಟ್ ಆಡಂಬರ ಆಫ್ ಪ್ಯೂರ್ ಡಿವೋಷನ್. ಸೊ ಶುದ್ಧ ಭಕ್ತಿಗೆ ಏನು ಒಂದು ಆಡಂಬರ ಅಂತ ಹೇಳಿದ್ರೆ, ಮೊದಲು ಸ್ಟೆಪ್ ಏನು ಅಂದರೆ ನಾವು ಹಂಬಲ್ ಆಗಿರಬೇಕು ಅಂತ, ವಿನಯವಾಗಿರಬೇಕು ಅಂತ ಹೇಳ್ತಾರೆ. ಚೈತನ್ಯ ಮಹಾಪ್ರಭುನು ಹೇಳ್ತಾರೆ, ತೃಣಾದಪಿ ಸುನಿಸೇನ ತರೋರಪಿ ಸಹಿಷ್ಣ ಅಮಾನಿನ ಮಾನದೇನ ಕೀರ್ತನೀಯ ಸದಾಹರಿ ಅಂತ ಹೇಳ್ತಾರೆ. ಸೊ ತೃಣಾದಪಿ ಸುನಿಸೇನ ಅಂದರೆ ನಾವು ಗ್ರಾಸು, ಹುಲ್ಲುಗಿಂತ ತುಂಬ ವಿನಯವಾಗಿರಬೇಕು ಅಂತ ಹೇಳ್ತಾರೆ. ಆದರೆ ಶೀಲ ಪ್ರಭುಪಾದರು ಇನ್ನೂ ಸ್ವಲ್ಪ ಮೇಲೆ ಹೋಗ್ತಾರೆ, ಫ್ರೀ ಫ್ರಮ್ ದಿ ಸ್ಟ್ರಾ ಆಫ್ ದ ಗ್ರಾಸ್ ಅಂತ ಹೇಳ್ತಾರೆ, ಫ್ರೀ ಫ್ರಮ್ ಸ್ಟ್ರಾ ಆಫ್ ದ ಲ್ಯಾಂಡ್ ಅಂತ ಹೇಳ್ತಾರೆ. ಅಂದರೆ ಹಂಬ್ಲರ್ ದ ಬ್ಲೇಡ್ ಆಫ್ ಗ್ರಾಸ್ ಅಂದರೆ ಹುಲ್ಲುಗಿಂತ ನಾವು ತುಂಬ ವಿನಯವಾಗಿರಬೇಕು ಅಂದರೆ ಅರ್ಥ ಏನು ಅಂತ ಹೇಳಿದ್ರೆ, ಈ ಹುಲ್ಲು ಬಂದು ಮರದಲ್ಲಿರುತ್ತಲ್ಲ, ಆ ಮರದಕ್ಕೆ ಅದು ಕನೆಕ್ಟ್ ಆಗಿರುತ್ತೆ. ಅದನ್ನು ನಾವು ತುಳಿದ್ಬಿಟ್ಟು ಮತ್ತೆ ಕಾಲು ಎತ್ಬಿಟ್ರೆ ಮತ್ತೆ ಅದು ಫ್ರೀ ಆಗಿಬಿಡುತ್ತೆ. ಆದರೆ ಮತ್ತು ಏನದು ಇನ್ನೊಂದು ಪ್ರಭುಪಾದ ಏನು ಹೇಳ್ತಾ ಇದ್ದಾರೆ ಅಂದರೆ, ಸ್ಟ್ರಾ ಆಫ್ ದ ಲ್ಯಾಂಡ್ ಅಂತ ಹೇಳ್ತಾರೆ. ಸ್ಟ್ರಾ ಅಂತ ಹೇಳಿದ್ರೆ ಅದು ಕನೆಕ್ಟ್ ಆಗಿರಲ್ಲ, ಟ್ರೀಗೆ ಕನೆಕ್ಟ್ ಆಗಿರಲ್ಲ. ಬಟ್ ಹುಲ್ಲು ಬಂದು ಟ್ರೀಗೆ ಕನೆಕ್ಟ್ ಆಗಿರುತ್ತೆ. ಆ ಹುಲ್ಲು ನಾವು ತುಳಿದ್ರೆ ಕೂಡ, ಇಫ್ ಯು ಸ್ಟ್ಯಾಂಪ್ ಇಟ್ ಸೇಸ್ ಓಕೆ ಆಲ್ ರೈಟ್ ಯು ಕ್ಯಾನ್ ಸ್ಟ್ಯಾಂಪ್ ಮಿ ಅಂತ ಹೇಳ್ತಾರೆ. ಇಟ್ ವಿಲ್ ನಾಟ್ ರಿಯಾಕ್ಟ್ ಆಗಲ್ಲ. ಬಟ್ ಸ್ಟ್ರಾ ಬಂದು ಒಣಗೋಗ್ಬಿಟ್ಟಿರುತ್ತೆ, ತುಂಬ ಒಣಗೋಗ್ಬಿಟ್ಟಿರುತ್ತೆ. ಅದು ಏನು ತುಳಿದ್ರೆ, ಅದು ನಾವು ಏನು ಮಾಡಿದ್ರೂ ಅದು ರಿಯಾಕ್ಟ್ ಮಾಡೋಕ್ಕೂ ಆಗಲ್ಲ. ಯಾಕಂದರೆ ದರ್ ಇಸ್ ನೋ ಕನೆಕ್ಷನ್ ಫಾರ್ ದಟ್ ಸ್ಟ್ರಾ ವಿತ್ ದ ಟ್ರೀ. ಬಟ್ ಹುಲ್ಲಿಗೆ ಗ್ರಾಸಿಗೆ ಬಂದು ಕನೆಕ್ಟ್ ಆಗಿರುತ್ತೆ. ಹುಲ್ಲು ಬಂದು ಮರಕ್ಕೆ ಕನೆಕ್ಟ್ ಆಗಿರುತ್ತೆ, ಸ್ಟ್ರಾ ಬಂದು ಮರಕ್ಕೆ ಕನೆಕ್ಟ್ ಆಗಿರಲ್ಲ. ಅದು ಫುಲ್ ಡ್ರೈ ಆಗಿಬಿಟ್ಟಿರುತ್ತೆ. ಅದು ಡ್ರೈ ಆಗಿರೋದಕ್ಕೆ ಏನು ಅದು ರಿಯಾಕ್ಷನ್ನೇ ಮಾಡೋಕ್ಕೆ ಆಗಲ್ಲ.
ಇದಾದ್ರೂ ರಿಯಾಕ್ಷನ್ ಮಾಡ್ಬೋದು, ಅದು ಮಾಡೋಕ್ಕಾಗಲ್ಲ. ಇದು ರಿಯಾಕ್ಷನ್ ಮಾಡಲ್ಲ. ಬಟ್ ಇದು ಅಂದರೆ ದಿ ಹೈಯರ್ ಡಿಗ್ರಿ ಆಫ್ ಹಂಬಲ್ನೆಸ್ ಅಂತ ಹೇಳಕ್ಕೆ ಬರ್ತಾ ಇದ್ದಾರೆ ಪ್ರಭುಪಾದರು. ಅದಕ್ಕೆ ಆ ಸ್ಟ್ರಾ ಥರ ನಾವಿರಬೇಕು ಅಂತ ಹೇಳ್ತಾರೆ. ಆ ಸ್ಟ್ರಾ ಹೆಂಗೆ ನಮಗೆ ನಾವು ವಾಕ್ಯ ಅದನ್ನು ಸ್ಮ್ಯಾಶ್ ಮಾಡಿದ್ರೆ ಕೂಡ ಯಾವುದು ರಿಯಾಕ್ಟ್ ಮಾಡಲ್ಲ, ಅದು ನಮಗೆ ಎದುರು ತಿರುಗಲ್ಲ ಅಂತ ನಮಗೆ ಗೊತ್ತಾಗುತ್ತೋ ಆ ಥರ ನಾವು ತುಂಬ ವಿನಯವಾಗಿರಬೇಕು ಅಂತ ಹೇಳ್ತಾ ಇದ್ದಾರೆ. ತುಂಬ ವಿನಯವಾಗಿರಬೇಕು. ಆ ವಿನಯನೇ ನಮಗೆ ಬಂದು ಶುದ್ಧ ಭಕ್ತಿಗೆ ನಮ್ಮನ್ನು ಲೀಡ್ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಏನು ಹೇಳಿದ್ರೆ ಇನ್ನೊಂದು ನಾವೇನು ತಿಳ್ಕೊಬೇಕಂದ್ರೆ ತುಂಬ ವಿನಯವಾಗಿದ್ಬಿಟ್ರೆ ಮಾತ್ರ ಸಾಕಾಗಲ್ಲ. ಆದರೆ ವಿ ಶುಡ್ ನೋ ದಿ ಇಟರ್ನಲ್ ಪೊಸಿಷನ್ ಆಫ್ ದ ಲಿವಿಂಗ್ ಎಂಟಿಟಿ. ನಮ್ಮ ನಿಜವಾದ ಸ್ಥಾನ ಏನು, ನಮ್ಮ ಕಾನ್ಸ್ಟಿಟ್ಯೂಷನಲ್ ಪೊಸಿಷನ್ ಏನು, ಇದನ್ನ ನಾವು ತಿಳ್ಕೊಬೇಕಾಗಿ ಬರುತ್ತೆ. ಈ ಇನ್ಫಾರ್ಮೇಶನ್ ನಾವು ಗ್ಯಾದರ್ ಮಾಡಬೇಕು. ಇಟ್ ಈಸ್ ನಾಟ್ ಓನ್ಲಿ ಎನಫ್ ದಟ್ ವಿ ಆರ್ ಹಂಬ್ಲರ್ ದೆನ್ ದ ಸ್ಟ್ರಾ ಆಫ್ ದ ಲ್ಯಾಂಡ್, ಬಟ್ ವಿ ಶುಡ್ ಆಲ್ಸೋ ನೋ ದಟ್ ವಿ ಆರ್ ದಿ ಇಟರ್ನಲ್ ಸರ್ವೆಂಟ್ ಆಫ್ ಸುಪ್ರೀಂ ಪರ್ಸನಾಲಿಟಿ ಆಫ್ ಗಾಡೆಡ್. ನಾವು ಬಂದು ಒಂದು ನಿಜವಾದ ಶಾಶ್ವತವಾದ ಭಗವಂತನ ಸೇವಕ ಅನ್ನೋದನ್ನ ನಾವು ಮರೆತೋಗ್ಬಿಟ್ರೆ ನಮಗೆ ಅಹಂಭಾವ ಬಂದ್ಬಿಡುತ್ತೆ. ಅಹಂಭಾವ, ನನಗೆಲ್ಲ ಗೊತ್ತು, ನಾನು ಉತ್ತಮವಾದ ಒಂದು ಪೊಸಿಷನಲ್ಲಿ ಇದ್ದೀನಿ, ನಾನು ನಮ್ಮ ಫ್ಯಾಮಿಲಿನಲ್ಲಿ ನಾನೇ ಗಣ್ಯನು, ನಾನೇ ಬಂದು ಚೀಫು, ನಾನು ಹೇಳ್ದಂಗೆ ಎಲ್ಲರೂ ಕೇಳಬೇಕು, ನನ್ನ ಸಮಾಜದಲ್ಲಿ ನಾನೇ ಚೀಫು, ನನ್ನ ವ್ಯಾಪಾರದ ಒಂದು ಬಿಸ್ನೆಸ್ ಸರ್ಕಲಲ್ಲಿ ನಾನೇ ಚೀಫು, ನಾನೇ ಅಸೋಸಿಯೇಷನ್ ಪ್ರೆಸಿಡೆಂಟು, ನಾನು ಹೇಳಿದಾಗೆ ಕೇಳಬೇಕು. ಇದೆಲ್ಲ ಏನಾಗುತ್ತೆ ಅಂದರೆ ಭಗವಂತನ ಲೋಕಕ್ಕೆ ಹೋಗೋದಕ್ಕೆ ನಮಗೆ ಅರ್ಹತೆ ಇಲ್ದಿರ ಮಾಡಿಬಿಡುತ್ತೆ. ಅದಕ್ಕೆ ನಾವೇನು ಮಾಡಬೇಕು ಅಂದರೆ ಶುಡ್ ಹ್ಯಾವ್ ದಟ್ ಸೆನ್ಸ್ ಆಫ್ ಸರ್ವೆಂಟ್ ಆಫ್ ಕೃಷ್ಣ, ಸರ್ವೆಂಟ್ ಆಫ್ ದಿ ಸುಪ್ರೀಂ ಪರ್ಸನಾಲಿಟಿ ಆಫ್ ಗಾಡ್. ದಟ್ ಈಸ್ ದ ರಿಯಲ್ ಪೊಸಿಷನ್ ಆಫ್ ಅಸ್. ನಮ್ಮ ನಿಜವಾದ ಒಂದು ಸ್ಥಾನ ಏನು ಅಂತ ಹೇಳಿದ್ರೆ ಭಗವಂತನಿಗೆ ನಿತ್ಯವಾಗಿ ಸೇವಕನಾಗಿರೋದು. ದ ಇಟರ್ನಲ್ ಕಾನ್ಸ್ಟಿಟ್ಯೂಷನಲ್ ಪೊಸಿಷನ್ ಆಫ್ ದ ಜೀವ, ದ ಲಿವಿಂಗ್ ಎಂಟಿಟಿ ಏನು ಅಂತ ಹೇಳಿದ್ರೆ ಈಸ್ ಜೀವೇರೇ ಸ್ವರೂಪ ಕೃಷ್ಣರೇ ನಿತ್ಯ ದಾಸ. ಜೀವನ ನಿಜವಾದ ಸ್ವರೂಪ ಭಗವಂತನಿಗೆ ದಾಸನಾಗಿರೋದು ಅಂತ ಹೇಳ್ತಾ ಇದ್ದಾರೆ. ಅದನ್ನು ನಾವು ಮರ್ತಿರೋದಕ್ಕೋಸ್ಕರ ನಾವು ಇಲ್ಲಿ ಭೌತಿಕ ಪ್ರಪಂಚದಲ್ಲಿ ಕಷ್ಟಪಡ್ತಾ ಇರೋದು. ಅದು ಎಲ್ಲರೂ ಕೇಳ್ತಾರಲ್ಲ, ನಾನು ಯಾಕೆ ಕಷ್ಟಪಡ್ತಾ ಇದ್ದೀನಿ, ನನಗೇನಕ್ಕೆ ಕಷ್ಟ, ನಾನೆಲ್ಲ ಒಳ್ಳೇದೇ ಮಾಡ್ತಾ ಇದ್ದೀನಲ್ಲ ಅಂತ ತಿಳ್ಕೊತಾರಲ್ಲ. ಬಟ್ ಎಲ್ಲ ನಾವು ಒಳ್ಳೇದೇ ಮಾಡಿದ್ದೀನಿ, ಬಟ್ ಇದು ಮರ್ತೋಗ್ಬಿಟ್ಟಿದ್ದೀವಿ ನಾವು. What we have to remember that we have forgotten that is we are the real identity of that jiva is to be eternal servant of Krishna. ಅದನ್ನ ನಾವು ಮರ್ತು ಬಿಟ್ಟಿದ್ದೀರಿ. ಸೊ ಅದು ನಿರ್ಮಾಣ ಅಂತ ಹೇಳ್ತಾರೆ. ನೆಕ್ಸ್ಟ್ ಬಂದು ಮೋಹ ಅಂದರೆ ಕನ್ಫ್ಯೂಷನ್, ನೋ ಕ್ಲಾರಿಟಿ ಮತ್ತು ಬಿವಿಲ್ಡರ್ಮೆಂಟ್. ಈಗ ನಾವು ಒಂದು ಡೆಸ್ಟಿನೇಷನ್ಗೆ ಹೋಗ್ತಾ ಇರುವಾಗ ಸಡನ್ ಆಗಿ GPS ಕೊಲಾಪ್ಸ್ ಆಗಿಬಿಡುತ್ತೆ. ಸೊ ನಾವು ಮ್ಯಾಪಲ್ಲಿ ಟ್ರೈ ಮಾಡ್ತೀರಿ ಮಾಡೋಕ್ಕಾಗ್ತಾ ಇಲ್ಲ. ಸೊ ವಿ ಆರ್ ಇನ್ ದಿ ಕ್ರಾಸ್ ರೋಡ್ಸ್. ಸೊ ಒಂದು ಕ್ರಾಸ್ ರೋಡ್ಸ್ 4 ರೋಡಲ್ಲಿ ನಿಂತ್ಕೊಂಡ್ಬಿಟ್ಟಿದ್ರಿ, ಏನು ಮಾಡಬೇಕು ಅಂತ ಗೊತ್ತಿಲ್ಲ, ಯಾವ ಕಡೆ ಹೋಗಬೇಕು ಅಂತ ಗೊತ್ತಿಲ್ಲ, ಲೆಫ್ಟ್ಗೆ ಹೋಗ್ಬೇಕಾ, ರೈಟ್ಗೆ ಹೋಗ್ಬೇಕಾ, ನಾರ್ತಾ, ಸೌತಾ, ವೆಸ್ಟಾ, ಏನೂ ಗೊತ್ತಾಗ್ತಾ ಇಲ್ಲ. ಸೊ ಕನ್ಫ್ಯೂಷನಲ್ಲಿ ಇದೆ ನಮಗೆ. ಸೊ ನಾರ್ತ್ಗೆ ಹೋದರೆ ನಮ್ಮ ಡೆಸ್ಟಿನೇಷನ್ ನಾವು ತಲುಪ್ಬೋದಾ, ಇಲ್ಲ ವೆಸ್ಟ್ಗೆ ಹೋಗ್ಬೋದಾ, ಈ ಕಡೆ ಹೋಗೋದ್ರೆ ರೈಟ್ಗೆ ಹೋಗ್ಬೋದಾ, ಲೆಫ್ಟ್ಗೆ ಹೋಗ್ಬೋದಾ, ಯಾವ ಕಡೆ ಹೋಗೋದು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಸೊ ಸಿಮಿಲರ್ಲಿ ಜೀವ ಇಸ್ ಆಲ್ಸೋ ಇನ್ ಅ ಕನ್ಫ್ಯೂಷನ್. ಏನು ಮಾಡಬೇಕು ಅಂತ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಈ ಥರ ಒಂದು ಸಮಯದಲ್ಲಿ ಕೃಷ್ಣ ಕೂಡ, ಇದು ಅರ್ಜುನ ಭಗವದ್ಗೀತೆಯಲ್ಲಿ ಕೂಡ ನಾವು ನೋಡ್ಬೋದು, ಅರ್ಜುನ ಬಂದು ಕನ್ಫ್ಯೂಷನಲ್ಲಿ ಇರ್ತಾನೆ. ಏನು ಮಾಡಬೇಕು ಅಂತ ಅವ್ನಿಗೆ ಗೊತ್ತಾಗ್ತಾ ಇಲ್ಲ. ಏನಪ್ಪ ಈ ಕೃಷ್ಣವನ್ನ ದ್ರೋಣಾಚಾರ್ಯನ ವಧ ಮಾಡು ಅಂತ ಹೇಳ್ತಾರೆ, ಮತ್ತು ಇವ್ರನ್ನ ಭೀಷ್ಮಾಚಾರ್ಯ ಪಿತಾಮಹ, ಈಗ ನಮಗೆ ಯಾರೋ ಒಬ್ರು ಬಂದು ನಿಮ್ಮ ತಾತನ ನಿನ್ನ ವಧ ಮಾಡಪ್ಪ ಅಂತ ಹೇಳಿದ್ರೆ ನಮ್ಗೆ ಹೆಂಗಿರುತ್ತೆ, ನಮಗೆ ಕನ್ಫ್ಯೂಷನ್ ಇರ್ತೀರಿ. ಏನಪ್ಪ ಇವರು ಒಳ್ಳೆಯವರು, ಇವ್ರು ಈ ಥರ ಹೇಳ್ತಾ ಇದ್ದಾರಲ್ಲಪ್ಪ ಅಂತ ನಮ್ಗೆ ಕನ್ಫ್ಯೂಷನ್ ಆಗ್ಬಿಡುತ್ತೆ. ಆ ಥರ ಕನ್ಫ್ಯೂಷನಲ್ಲಿ ಇದ್ದಾರೆ. ಕನ್ಫ್ಯೂಷನಲ್ಲಿ ನಾವಿದ್ದೀರಿ ಭೌತಿಕ ಪ್ರಪಂಚದಲ್ಲಿ. ವಿ ಆರ್ ಇನ್ ಅ ಕನ್ಫ್ಯೂಷನ್ ಸ್ಟೇಟ್, ವಿ ಆರ್ ಇನ್ ಬಿವಿಲ್ಡರ್ಮೆಂಟ್ ಅಂತ ಹೇಳ್ತಾರೆ. ಪ್ರಭುಪಾದ್ ಯೂಸಸ್ ದಿಸ್ ವರ್ಡ್ ಬಿವಿಲ್ಡರ್ಮೆಂಟ್. ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ, ಗೊಂದಲ ಆಗ್ಬಿಟ್ಟಿದ್ದೀರಿ. ಏನಪ್ಪ ಇವರು ಕೃಷ್ಣ ಇವ್ರನ್ನ ವಧ ಮಾಡು ಅಂತ ಹೇಳ್ತಾರೆ. ಅದಕ್ಕೆ ಅರ್ಜುನ ಒಂದು ಶ್ಲೋಕ ಹೇಳ್ತಾರೆ ಭಗವದ್ಗೀತಾನಲ್ಲಿ, ಕಾರ್ಪಣ್ಯ ದೋಷೋಪಹತ ಸ್ವಭಾವ ಪ್ರಚ್ಛಾಮಿತ್ತಾಂ ಧರ್ಮ ಸಮೂಢ ಚೇತಃ ಯಚ್ರೇಯ ಬೃಹಿತನ್ಮೇ ಶಿಷ್ಯಸ್ತೆ ಹಂ ಸ್ವಾದಿಮಾಂ ತಂ ಪ್ರಪನ್ನಂ ಅಂತ ಹೇಳ್ತಾರೆ ಕೃಷ್ಣ. ಆಗ ಅರ್ಜುನ ಹೇಳ್ತಾ ಇದೆ, ಕೃಷ್ಣ ನೀನು ಏನು ಹೇಳ್ತಾ ಇದೆ ನನಗೆ ಒಂದು ಅರ್ಥ ಆಗ್ತಾ ಇಲ್ಲ. ನೀನು ಅವ್ರನ್ನ ವಧ ಮಾಡುವಂತೀಯಾ, ಇವ್ರನ್ನ ವಧ ಮಾಡುವಂತೀಯಾ, ಕೌರವನ್ನೆಲ್ಲ ವಧ ಮಾಡುವಂತೀಯ, ಅವರೆಲ್ಲ ನನ್ನ ಅಣ್ಣ ತಮ್ಮದಿರು, ನನ್ನ ಕಸಿನ್ಸ್, ದಾಯಾದಿಗಳವರು, ನಮ್ಮ ಪಿತಾಮಹ ಇದ್ದಾರೆ, ನನಗೆ ವಿದ್ಯಾ ಕಲಿಸ್ಕೊಟ್ಟ ಗುರು ಇದ್ದಾರೆ ಅಲ್ಲಿ, ಇವನ್ನೆಲ್ಲ ನೀನು ವಧ ಮಾಡು ಅಂತ ಹೇಳ್ತೀಯ. ನನಗೇನು ಇದು ಮೊದಲನೇ ಅಧ್ಯಾಯ ಅರ್ಜುನ ವಿಷಾದ ಶೋಕ ಹೆಸರು, ಅದರಲ್ಲಿ ಅವ್ರ ಪಾಯಿಂಟ್ಸ್ ಎಲ್ಲ ಅವರು ಫಾರ್ವರ್ಡ್ ಮಾಡ್ತಾರೆ. ಅರ್ಜುನ ಈ ಥರ ಎಲ್ಲ ಮಾಡಿದ್ರೆ ಈ ಥರ ಆಗುತ್ತೆ, ನನಗೆ ಒಂದು 4-5 ಪಾಯಿಂಟ್ ಹೇಳ್ತಾರೆ. ಇವ್ರನ್ನ ನಾನು ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ನಾನು ನರಕಲೋಕಕ್ಕೆ ಹೊರಟೋಗ್ತೀನಿ, ಆಮೇಲೆ ನನಗೇನು ಸಂತೋಷ ಸಿಗುತ್ತೆ, ನನ್ನ ಜೊತೆ ಯಾರೂ ಇರೋಲ್ಲ, ಸಂತೋಷನ ನಾವು ಅದನ್ನು ಶೇರ್ ಮಾಡ್ಕೊಳ್ಳೋಕ್ಕೆ ಯಾರೂ ಇರಲ್ಲ. ಮತ್ತು ಎಲ್ಲರೂ ಇದಾಗ್ಬಿಡ್ತಾರೆ, ವರ್ಣಶಂಕರ ಆಗ್ಬಿಡ್ತಾರೆ ಎಲ್ಲರೂ. ಪ್ರತಿಯೊಬ್ಬರು
ವಿಧವೆಗಳಾಗ್ಬಿಡ್ತಾರೆ. ಆಮೇಲೆ ನಮ್ಮ ಇದು ಕಲಾಚಾರನ ಮುಂದುವರ್ಸೋದಕ್ಕೆ ಯಾರು ಇರೋದಿಲ್ಲ. ಈ ಒಂದು ನಾಗರಿಕತೆ, ಈ ಒಂದು ಸಮಾಜದನ ಮುಂದುವರ್ಸೋದಕ್ಕೆ ಯಾರು ಇರೋದೇ ಇಲ್ಲ. ಆಮೇಲೆ ಯಾರು ಪ್ರೆಡಿಸಿಸರ್ಸ್ ಇರೋದಲ್ವಾ, ಈ ತರ ಎಲ್ಲ ಆಗ್ಬಿಡ್ತಲ್ವಾ, ಯಾಕೆ ನೀನ್ ಈ ತರ ಹೇಳ್ತಾ ಇದೀಯಾ, ಇದೆಲ್ಲ ಮಾಡಬಾರ್ದು ಅಂತ ಇದೆಯಲ್ಲ, ನೀತಿ ಶಾಸ್ತ್ರದಲ್ಲಿ ಇದೆಯಲ್ಲ ಅಂತ ಅರ್ಜುನ ಕೃಷ್ಣನಿಗೆ ಉಪದೇಶ ಕೊಡೋಕೆ ಶುರು ಮಾಡ್ಕೊಂತಾನೆ. ಅದಾದ್ಮೇಲೆ ಇಲ್ಲಿ 2ನೇ ಅಧ್ಯಾಯದಲ್ಲಿ ಕೃಷ್ಣ ಬರ್ತಾರೆ ಪಿಕ್ಚರ್ಗೆ, ಈ ತರ ನೀನು ನಾನು ಹೇಳೋದ್ರಿಂದ ನೀನ್ ಮಾಡ್ಬೋದು ಅಂತ ಹೇಳ್ತಾರೆ. ಯಾಕಂದ್ರೆ ಭಗವಂತ ಹೇಳೋದ್ರಲ್ಲಿ ಯಾವುದೋ ಒಂದು ಫ್ಲಾ, ದರ್ ವಿಲ್ ಬಿ ನೋ ಫ್ಲಾ ಇನ್ ಲಾರ್ಡ್ಸ್ ಅಡ್ವೈಸಸ್ ಆರ್ ಲಾರ್ಡ್ಸ್ ಇನ್ಸ್ಟ್ರಕ್ಷನ್ಸ್. ಅವ್ರು ಹೇಳೋದ್ರಲ್ಲಿ ಯಾವುದು ದೋಷಗಳು ಇರೋದಿಲ್ಲ, ಯಾವುದು ತಪ್ಪಿರೋದಿಲ್ಲ. ಯಾಕಂದ್ರೆ ಬಿಕಾಸ್ ಈ ಸುಪ್ರೀಂ ಪರ್ಸನಾಲಿಟಿ ಆಫ್ ಗಾಡ್ ಹೆಡ್, ಬಿಕಾಸ್ ಈ ಸೋರ್ಸ್ ಆಫ್ ಹ್ಯಾಪಿನೆಸ್, ಈ ಸೋರ್ಸ್ ಆಫ್ ನಿರ್ಮೋಹ, ಇದಕ್ಕೆಲ್ಲ ಅವರೇ ಸೋರ್ಸು, ಎಲ್ಲದಕ್ಕೂ ಸೋರ್ಸ್ ಅವರೇ. ಸೊ ಅವ್ರು ಹೇಳೋದ್ರಿಂದ ನಮಗೆ ಅದರಲ್ಲಿ ಏನೋ ಒಂದು ಸಂಶಯ ಇರಬಾರ್ದು, ಯಾವುದೋ ಒಂದು ಡೌಟ್ಸ್ ಇರಬಾರ್ದು. ಸೊ ಇದನ್ನೇ ನಿರ್ಮೋಹ ಅಂತ ಹೇಳ್ತಾರೆ. ಯಾವುದು ನಮಗೆ ಕನ್ಫ್ಯೂಷನ್ ಇರಬಾರ್ದು. ನಾವು ಕನ್ಫ್ಯೂಷನ್ ಇದ್ದೀವಿ, ನನ್ನ ಡ್ಯೂಟಿ ಏನಪ್ಪ, ನಾನು ಏನು ಮಾಡಬೇಕು, ನನ್ನ ಕರ್ತವ್ಯ ಏನು ಮಾಡಿದ್ರೆ ನಾನು ಭಗವಂತನ ಹತ್ರ ಹೋಗ್ಬೋದು, ಯಾಕೆ ನಾನು ಭಗವಂತನ ಹತ್ರ ಹೋಗಕ್ಕೆ ಆಗ್ತಾ ಇಲ್ಲ ಅಂದರೆ ಬಿಕಾಸ್ ವಿ ಆರ್ ಇನ್ ನಿರ್ಮೋಹ. ನಮ್ಗೆ ಕನ್ಫ್ಯೂಷನ್ ಇದೆ, ನಾವು ಏನು ಮಾಡಬೇಕು ಅನ್ನೋದೇ ನಮ್ಗೆ ಗೊತ್ತಾಗಲ್ಲ. ಅದಕ್ಕೆ ನಾವು ಏನು ಮಾಡ್ಬೇಕಂದ್ರೆ ಏನು ಕೇಳಬೇಕು ಅಂತ ಹೇಳಿದ್ರೆ ಭಗವದ್ಗೀತಾ ಕೇಳಬೇಕು ಅಂತ ಹೇಳ್ತಾ ಇದ್ದಾರೆ ಕೃಷ್ಣ. ನೀನು ಭಗವದ್ಗೀತಾ ಕೇಳಿದ್ರೆ ನೀನು ಮೋಹದಿಂದ ಹೊರಗಡೆ ಬರ್ತೀಯಾ ಅಂತ ಹೇಳ್ತಾ ಇದ್ದಾರೆ. ಸೊ ಅದು ಬಂದು ಅದನ್ನೇ ನಿರ್ಮೋಹ ಅಂತ ಹೇಳ್ತಾರೆ. ಇಲ್ಯೂಷನ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ, ಇಲ್ಯೂಷನ್. 3ನೇದು ಬಂದು ಜಿತಸಂಗ. ಜಿತಸಂಗ ಅಂದ್ರೆ ಇಟ್ ಕಮ್ಸ್ ಇನ್ ಡಿಫ್ರೆಂಟ್ ಕಾಂಟೆಕ್ಸ್ಟ್. ಸಮ್ ಕಾಂಟೆಕ್ಸ್ಟ್ ಅಲ್ಲಿ ಸಂದರ್ಭದಲ್ಲಿ ಏನು ಆಗುತ್ತೆ ಅಂದ್ರೆ ಇದು ಬೇಡದೇ ಇರೋ ಸಂಘ, ಇನ್ನು ಕೆಲವು ಕಾಂಟೆಕ್ಸ್ಟ್ ಅಲ್ಲಿ ಬೇಕಾಗಿರೋ ಸಂಘ ಅಂತ ಹೇಳ್ತಾರೆ. ಗುಡ್ ಅಸೋಸಿಯೇಷನ್, ಬ್ಯಾಡ್ ಅಸೋಸಿಯೇಷನ್. ಈ ಒಂದು ಕಾಂಟೆಕ್ಸ್ಟ್ ಅಲ್ಲಿ ಏನ್ ಹೇಳ್ತಾ ಇದ್ದಾರೆ ಕೃಷ್ಣ ಅಂತ ಹೇಳಿದ್ರೆ, ಜಿತಸಂಗ ಅಂತ ಹೇಳಿದ್ರೆ ದುಸ್ಸಂಗ ದೋಷ, ಸತ್ಸಂಗ ದೋಷ, ದುಸ್ಸಂಗ ದೋಷ ಅಂತ ಹೇಳ್ತಾರೆ. ದುಸ್ಸಂಗ ಅಂದ್ರೆ ದುಷ್ಟರ ಜೊತೆ ನಾವು ಸಾಂಗತ್ಯ ಮಾಡಬಾರದು ಅಂತ ಹೇಳ್ತಾರೆ. ಸೊ ಕಲಿಯುಗದಲ್ಲಿ ನಾವು ನೋಡಿದ್ರೆ 99% ಏನಂದ್ರೆ ದುಸ್ಸಂಗನ ಇದೆ. ಎಲ್ಲೋದ್ರೇನು ಸತ್ಸಂಗಕ್ಕೆ ವಿರುದ್ಧವಾಗದ ನಡ್ಕೊಂತಾರೆ ಹೊತ್ತು ಅಲ್ಲಿ ಬರೀ ದೋಷಗಳು ನಮ್ಗೆ ಇರುತ್ತೆ. ಎಲ್ಲಾ ಕಡೆ ಇದು ದೋಷಗಳು ತುಂಬ್ಕೊಂಡ್ಬಿಟ್ಟಿರುತ್ತೆ. ನಿಧಿ ಅದೇ ಹೇಳ್ತಾರೆ ಭಾಗವತಮಲ್ಲಿ ಒಂದು ಶ್ಲೋಕದಲ್ಲಿ ಹೇಳ್ತಾರೆ, ಕಲೇರ್ ದೋಷ ನಿಧಿರಾಜ ಅಸ್ತಿ ಏಕೋನ್ ಮಹಾಗುಣಂ ಕೀರ್ತನಾದೇವ ಕೃಷ್ಣಸ್ಯ ಮುಕ್ತ ಸಂಘ ಪರಂ ರಜೇತ್ ಅಂತ ಹೇಳ್ತಾರೆ. ಈ ಕಲಿಯುಗದಲ್ಲಿ ದೋಷಗಳು ತುಂಬ್ಕೊಂಡ್ಬಿಟ್ಟಿದೆ. ಇಟ್ ಇಸ್ ಫಿಲ್ಡ್ ವಿತ್ ಫುಲ್ ಆಫ್ ಹಿಪೋಕ್ರಸಿ ಅಂತ ಹೇಳ್ತಾರೆ. ಈ ಪ್ರಭುಪಾದ್ ಯೂಸಸ್ ದಿಸ್ ವರ್ಡ್ ಹಿಪೋಕ್ರಸಿ. ಅಂದ್ರೆ ಏನು ಅಂತ ಹೇಳಿದ್ರೆ, ನಾವು ಮಾಡೋದೊಂದು, ಹೇಳೋದೊಂದು ಮಾಡೋದೊಂದು. ನಾವು ಹೇಳ್ತಾ ಇರ್ತೀರ, ಅದನ್ನ ನಾವು ಆಚರಣೆ ಮಾಡೋದಿಲ್ಲ. ಇದನ್ನ ಹಿಪೋಕ್ರಸಿ ಅಂತ ಹೇಳ್ತಾರೆ. That is why Kaliyuga is filled with doshas, but still, in spite of these number of dosas, unlimited number of dosas, we have very good quality that Kirtanadeva Krishnasya. Andre, we have this quality of chanting the holy names of the Lord. ಈ ಭಗವಂತನ ನಾಮ ನಾವು ಹೇಳೋದ್ರಿಂದ ಭಕ್ತರ ಜೊತೆ ನಾವು ಮುಕ್ತಿನ ಪಡಿಬಹುದು ಅಂತ ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಕಾನ್ಕ್ಯೂರ್ ದಿಸ್ ದುಸ್ಸಂಗ ಅಂತ ಹೇಳ್ತಾರೆ. ಅದನ್ನ ನಾವು ಆಕ್ರಮಣ ಮಾಡ್ಕೊಬೇಕು ಅಂತ ಹೇಳ್ತಾರೆ. ಯಾವ್ದನ್ನ? ಈ ಬ್ಯಾಡ್ ಅಸೋಸಿಯೇಷನ್ ನಾವು ಆಕ್ರಮಣ ಮಾಡ್ಕೊಂಡು ಒಳ್ಳೆ ಸಂಘದಲ್ಲಿ ನಾವು ಸೇರ್ಬೇಕು. ಒಳ್ಳೆ ಸಂಘ ಅಂದ್ರೆ ಸತ್ಸಂಗ. ಸತ್ಸಂಗ ಅಂದ್ರೆ ಏನು ಅಂದ್ರೆ, ಈಗ ನಾವು ಮಾಡ್ತಾ ಇದೇನಂದ್ರೆ ಸತ್ಸಂಗ ಮಾಡೋದೇನು? ಸತ್ ಅಂದ್ರೆ ಶಾಶ್ವತವಾದದ್ದು ಅಂತ ಅರ್ಥ, ಇಟರ್ನಲ್ ಅಂತ ಹೇಳ್ತೀವಿ. ಸೊ ಸತ್ಸಂಗದಲ್ಲಿ ನಾವೇನ್ ಮಾಡ್ತೀರಿ, ಸತ್ ಗುಣಗಳನ್ನ, ಸತ್ ಪುರುಷರ ಹತ್ರ ಸದ್ಗುಣಗಳನ್ನ ನಾವು ಪಡಿತೀರಿ, ಅದನ್ನೇ ಸತ್ಸಂಗ ಅಂತ ಹೇಳ್ತೀವಿ. ಸೊ ಅದು ಅದಕ್ಕೆ ಇಲ್ಲಿ ಸಂಘದಿಂದ, ದುಸ್ಸಂಗದಿಂದ, ಜಿತಸಂಗ ದೋಷ, ಈ ಜಿತಸಂಗದಿಂದ ನಾವು ಹೊರಗಡೆ ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಒಂದು 3ನೇ ಕ್ವಾಲಿಟಿ, ಇಲ್ಲಿ ಭಗವಂತನ ಲೋಕಕ್ಕೆ ಹೋಗೋದಿಕ್ಕೆ 3ನೇ ಕ್ವಾಲಿಟಿ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಇನ್ನೊಂದು ಏನ್ ಹೇಳ್ತಾ ಇದೆ ಅಂದ್ರೆ ವಿನಿವೃತ್ತ ಕಾಮ. ಸೊ ಕಾಮ ಅಂದ್ರೆ ಲಸ್ಟ್. ಸೊ ಆಪೋಸಿಟ್ ಜೆಂಡರ್ ಮೇಲೆ ನಮಗೆ ಅಟ್ಯಾಚ್ಮೆಂಟ್ ಇರುತ್ತೆ ಪ್ರತಿಯೊಬ್ಬರಿಗೂ. ಇದು ಸ್ತ್ರೀಗೆ ಪುರುಷರ ಮೇಲೆ, ಪುರುಷರಿಗೆ ಸ್ತ್ರೀ ಮೇಲೆ ಅಟ್ಯಾಚ್ಮೆಂಟ್ ಇರುತ್ತೆ. ಇದು ಒಂದು ವಿಧವಾದ ಒಂದು ಕಾಮ. ಮತ್ತೆ ಬೇರೆ ಕಾಮಗಳು ಏನೇನಪ್ಪ ಅಂತ ಹೇಳಿದ್ರೆ ಸೊತ್ತು, ಸಂಪತ್ತು, ಮತ್ತೆ ನಮಗೆ ಫಾಲೋವರ್ಸು, ನಮ್ಮನ್ನ ಫಾಲೋ ಮಾಡೋ ಒಂದು ನಮ್ಮ ಸೇವಕರು, ಮತ್ತೆ ಇನ್ನೊಂದು ಏನಂದ್ರೆ ಪೊಸಿಷನ್, ಇದು ಏನೋ ದ್ವಂದ್ವ ಮೋಹೇನ ಭಾರತ. ಆಮೇಲೆ ಇನ್ನೊಂದು ಏನು ಹೇಳಿದ್ರೆ ಪೊಸಿಷನ್ ಅಂದ್ರೆ ಏನು ಅಂತ ಹೇಳಿದ್ರೆ, ನಾನು ಸಮಾಜದಲ್ಲಿ ದೊಡ್ಡ ನಾಯಕ, ನನಗೆ ಇಷ್ಟು ಜನ ಫಾಲೋವರ್ಸ್ ಇದ್ದಾರೆ, ನನಗೆ ಅಷ್ಟು ಜನ ಫಾಲೋವರ್ಸ್ ಇದ್ದಾರೆ, ನಾನು ಈ ಒಂದು ಸಮಾಜಕ್ಕೆ ನಾನು ನಾಯಕ, ನಾನು ಹೇಳ್ದಂಗೆಲ್ಲ ಕೇಳ್ತಾರೆ, ಆ ಒಂದು ಪೊಸಿಷನು. ಮತ್ತೆ ನಾನು ಈ ಒಂದು ಕ್ಷೇತ್ರಕ್ಕೆ ನಾನು ಒಂದು ನಾಯಕ, ಇದೆಲ್ಲ ಪೊಸಿಷನ್ ಅಂತ ಹೇಳ್ತಾರೆ. ಮತ್ತೆ ನನ್ನ ಕಮ್ಯುನಿಟಿಗೆ ನಾನು ಲೀಡರು, ನನ್ನ ಕಮ್ಯುನಿಟಿ ಅಸೋಸಿಯೇಷನ್ಗೆ ಲೀಡರು,
ಇದೆಲ್ಲ ಪೊಸಿಷನ್ ಅಂತ ಹೇಳ್ತಾರೆ. ಅಂದ್ರೆ ಡಿಸಿಗ್ನೇಷನ್ಸ್ ಅಂತಾರೆ, ಕಮ್ ಔಟ್ ಫ್ರಮ್ ದ ಡಿಸಿಗ್ನೇಷನ್ಸ್. ಇದೆಲ್ಲ ವಿನಿವೃತ್ತಿ, ಇದೆಲ್ಲ ಕಾಮ. ನಮ್ಗೆ ಡಿಸೈರು, ನಾನು ಈ ತರ ಆಗ್ಬೇಕು ಆ ತರ ಆಗ್ಬೇಕು ಅಂತ ನನ್ಗೆ ಆ ಕಾಮ ಇರುತ್ತೆ. ಇನ್ನೊಂದು ಇದರಿಂದ ನಾವ್ ಏನ್ ಮಾಡ್ಬೇಕಂದ್ರೆ ವಿ ಕೆನಾಟ್ ರಿಲಿಂಕ್ವಿಶ್ ಇಟ್, ಅದನ್ನ ವಿ ಕೆನಾಟ್ ಗಿವ್ ಇಟ್ ಅಪ್, ಬಟ್ ವಿ ಹ್ಯಾವ್ ಟು ಟ್ರಾನ್ಸ್ಫರ್ ಆಲ್ ದಿಸ್ ಕಾಮಸ್ ಇನ್ ಟು ಪ್ರೇಮ. ಈ ಕಾಮದಿಂದ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ನಾವು ಅದನ್ನ ಇದು ಪರಿವರ್ತನೆ ಮಾಡ್ಕೋಬೇಕು. ಪರಿವರ್ತನೆ ಮಾಡ್ಕೊಳ್ಳೋದು ಹೇಗೆ ಅಂದ್ರೆ, ನಾನು ಈ ಒಂದು ಸಮಾಜಕ್ಕೆ ನಾಯಕ ಅಲ್ಲ, ಎಲ್ಲದಕ್ಕೂ ನಾಯಕ ಯಾರು ಅಂದ್ರೆ ಭಗವಂತ. ಸೊ ಭಗವಂತನಿಗೆ ನಾನು ನಿತ್ಯವಾದ ಸೇವಕ ಅನ್ನೋದನ್ನ ನಾವು ಏನ್ ಮಾಡ್ಬೇಕು, ಈ ಪೊಸಿಷನ್ ಇಂದ ಆ ಪೊಸಿಷನ್ಗೆ ನಾವು ಟ್ರಾನ್ಸ್ಫರ್ ಮಾಡ್ಕೊಬೇಕು. ಮೆಟೀರಿಯಲ್ ಪೊಸಿಷನ್ ಇಂದ ಸ್ಪಿರಿಚುವಲ್ ಪೊಸಿಷನ್ಗೆ ಟ್ರಾನ್ಸ್ಫರ್ ಮಾಡ್ಕೊಬೇಕು. ಈಗ ನಾನು ಸಂಪಾದಿಸಿದ ಈ ಸೊತ್ತು ಸಂಪತ್ತು, ಈ ಹಣ, ಈ ಫಿನಾನ್ಷಿಯಲ್ ಪೊಸಿಷನು, ಈ ಬ್ಯಾಂಕ್ ಬ್ಯಾಲೆನ್ಸು, ಇದೆಲ್ಲ ನಂದಲ್ಲ, ಭಗವಂತನ ಒಂದು ಕರುಣೆಯಿಂದ ನಾನು ಪಡೆದಿರೋದು ಅಂತ ನಾವು ಅದನ್ನ ತಿಳ್ಕೋಬೇಕು. ಸೊ ಕೆಲವ್ರು ಏನ್ ಮಾಡ್ತಾರೆ, ನನ್ನ ನಾಲೆಡ್ಜ್ ಇಂದ, ನನ್ನ ಚಮತ್ಕಾರದಿಂದ, ನನ್ನ ಬ್ರಿಲಿಯನ್ಸು, ನನ್ನ ಇಂಟೆಲಿಜೆನ್ಸು, ನನ್ನ ಟ್ಯಾಲೆಂಟು, ನನ್ನ ಜೀನಿಯಸ್ಸು, ಇದರಿಂದ ನಾನು ಪಡ್ಕೊಂಡಿದ್ದೀನಿ ಅಂತ ನಾವೆಲ್ಲರೂ ತಿಳ್ಕೊಂತಾರೆ. ಬಟ್ ಇದೆಲ್ಲ ಎಲ್ಲಿಂದ ಬರುತ್ತೆ ಅಂತ ಹೇಳಿದ್ರೆ, ದಿ ನಾಲೆಡ್ಜ್ ಕಮ್ಸ್ ಫ್ರಮ್ ದ ಸೋರ್ಸ್, ಫ್ರಮ್ ದ ರಿಯಲ್ ಸೋರ್ಸ್. ಎಲ್ಲಿಂದ ಬರುತ್ತೆ ಅಂದ್ರೆ ಭಗವಂತನಿಂದ ಬರ್ತದೆ. ಸೊ ಭಗವಂತನೇ ನಮಗೆ ಚೇತ ಗುರುವಾಗಿ ನಮ್ಗೆ ಇದೆಲ್ಲ ಕೊಡ್ತಾ ಇದ್ದಾರೆ. ಇದನ್ನ ನಾವು ಭಗವಂತನಿಂದ ಪಡ್ಕೊಂಡು ನಾವೇನ್ ಮಾಡ್ತಾ ಇದೀರಿ, ನನ್ನಿಂದ ಎಲ್ಲ ಬಂತು, ನನ್ನ ನಾಲೆಡ್ಜ್ ಇಂದ ಬಂತು, ನಾನೇ ನಾಲೆಡ್ಜ್ ಇದಕ್ಕೆ ಏನು ನನ್ನ ಒಂದು ಇದು ಎನರ್ಜಿ ಇದು ಅಂತ ನಾವು ತಿಳ್ಕೊಂತೀರಿ. ಸೊ ಈ ಕಾಮದಿಂದ ನಾವು ವಿನಿವೃತ್ತ ಆಗ್ಬೇಕು, ರಿಟೈರ್ ಆಗ್ಬೇಕು. ಸೊ ಅದಕ್ಕೆ ರಿಟೈರ್ ಮಾಡ್ಕೊಂಡು ಏನ್ ಮಾಡ್ಕೊಬೇಕು, ವಿ ಶುಡ್ ಪರಿವರ್ತನೆ ಮಾಡ್ಕೊಬೇಕು, ಟ್ರಾನ್ಸ್ಫರ್ ಮಾಡ್ಕೋಬೇಕು. ಎಲ್ಲಿ ಭಗವಂತನ ಇದರಿಂದ ನಾವು ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಈ ಭೌತಿಕ ಒಂದು ಪ್ಲಾಟ್ಫಾರ್ಮ್ ಇಂದ ವಿ ಶುಡ್ ಗೋ ಟು ದಿ ಹೈಯರ್ ಪ್ಲೇನ್ಸ್ ಅಂತ ಹೇಳ್ತಾರೆ. ಸೊ ಆ ಪೊಸಿಷನ್ಗೆ ನಾವು ಹೋಗ್ಬೇಕು ಅಂತ ಹೇಳ್ತಾ ಇದ್ದಾರೆ. ಮತ್ತೆ ನೆಕ್ಸ್ಟ್ ಡ್ಯುವಾಲಿಟೀಸ್, ದ್ವಂದ್ವಗಳಿಂದ ನಾವು ವಿಮುಕ್ತರಾಗಬೇಕು ಅಂತ ಹೇಳ್ತೇವೆ. ದ್ವಂದ್ವ ಅಂದ್ರೆ ಸುಖ ದುಃಖ, ಹಾನರ್ ಡಿಸಾನರ್, ಪ್ರಾಫಿಟ್ ಲಾಸು, ಮತ್ತೆ ಪೈನ್ ಅಂಡ್ ಪ್ಲೆಷರ್ಸು, ಮತ್ತೆ ಇನ್ಸಲ್ಟ್ ಅಂಡ್ ಪ್ರೈಸು, ಫೇವರಬಲ್ ಅಂಡ್ ಅನ್ಫೇವರಬಲ್. ಇದರಿಂದ ನಾವು ಇದೆಲ್ಲ ದ್ವಂದ್ವಗಳು ಅಂತ ಹೇಳ್ತಾರೆ. ಸುಖ ದುಃಖದಿಂದ, ಮತ್ತೆ ಲಾಭ ನಷ್ಟ, ಮತ್ತೆ ಸ್ನೇಹಿತ ಮತ್ತೆ ಶತ್ರು, ಮತ್ತೆ ನಮ್ಮನ್ನ ಕೆಲವರು ಕೀರ್ತಿ ಮಾಡ್ತಾರೆ, ಕೆಲವರು ಅಪಕೀರ್ತಿ ಮಾಡ್ತಾರೆ, ಕೆಲವರು ನಮಗೆ ಸಾಧಕವಾಗಿರ್ತಾರೆ, ಕೆಲವರು ನಮಗೆ ಸಾಧಕವಾಗಿರೋದಿಲ್ಲ. ಇದೆಲ್ಲ ದ್ವಂದ್ವ. ಈ ದ್ವಂದ್ವಗಳಿಂದ ನಾವು, ಅದೇ ನಿಜವಾದ ಭಕ್ತ ಏನ್ ಮಾಡ್ತಾನೆ, ಸುಖ ಬರ್ಲಿ ದುಃಖ ಬರ್ಲಿ, ಹಿ ವಿಲ್ ಬಿ ಈಕ್ವಿಪೈಸ್ಡ್, ಸಮಾನವಾಗಿರ್ತಾನೆ, ಯಾವುದಕ್ಕೂ ಅವನು ಪ್ರಭಾವ ಆಗೋದಿಲ್ಲ. ಲಾಭ ಬಂದ್ರೇನು ಅಷ್ಟೇ, ನಷ್ಟ ಬಂದ್ರೇನು ಅಷ್ಟೇ, ಅದಕ್ಕೂ ಪ್ರಭಾವ ಆಗಲ್ಲ. ಯಾರಾದ್ರೂ ಅವನ್ನ ಹೊಗಳೋದಾದ್ರೆ ಅವನು ಅದರಿಂದ ಅವನು ನೋಡ್ದ, ನನ್ನ ಎಷ್ಟು ಜನ ನನಗೆ ಫಾಲೋವರ್ಸ್ ಇದ್ದಾರೆ, ಎಲ್ಲರೂ ನನ್ನ ಹೊಗಳ್ತಾ ಇದ್ದಾರೆ ಅಂತ ಅದಕ್ಕೆ ಅವನು ಪ್ರಭಾವ ಆಗೋದಿಲ್ಲ. ಅದೇ ತರ ಅವನು ಯಾರಾದ್ರೂ ನಿಂದೆ ಮಾಡಿದ್ರೆ ಅದಕ್ಕೆ ಅದನ್ನು ಪ್ರಭಾವ ಆಗಲ್ಲ. ನಾನು ಈ ತರ ಬೈತಾ ಇದ್ರಲ್ಲ, ಇವನು ಸರಿಯಾದ ವ್ಯಕ್ತಿ ಅಲ್ಲ, ನಿಜವಾಗಿ ಇವನೇನಾದ್ರೂ ನಮ್ಗೆ ಮಾಡಬೇಕು ಅಂತ, ಅದರಿಂದ ಅವನು ದುಃಖನೂ ಪಡೋದಿಲ್ಲ. ಸೊ ಈ ದ್ವಂದ್ವಗಳಿಂದ ಯಾರು ಒನ್ ಶುಡ್ ಕಮ್ ಔಟ್ ಫ್ರಮ್ ದಿಸ್ ದ್ವಂದ್ವ ಮೋಹೇನ ಭಾರತ. ಕೃಷ್ಣ ಹೇಳ್ತಾರೆ ಅರ್ಜುನಿಗೆ, ಈ ದ್ವಂದ್ವದಿಂದ ನೀನು ಹೊರಗಡೆ ಬರಬೇಕು. ಯಾಕಂದ್ರೆ ಅರ್ಜುನ ಕೂಡ ದ್ವಂದ್ವದಲ್ಲಿದ್ರು. ಏನಪ್ಪಾ, ಈ ತರ ಇವ್ರನ್ನೆಲ್ಲ ನಾನು ವಧ ಮಾಡ್ಬಿಟ್ರೆ ನನಗೆ ಅಪಕೀರ್ತಿ ಬಂದ್ಬಿಡ್ತೇನೋ ಅಂತ ಅರ್ಜುನ ಬಂದು ಭಯ ಬೀಳ್ತಾ ಇದ್ರು. ಯಾರನ್ನ, ಭೀಷ್ಮನ ಇವನ್ನೆಲ್ಲ ವಧ ಮಾಡ್ಬಿಟ್ರೆ ನನಗೆಲ್ಲರೂ ಏನಾದ್ರೂ ನನ್ನ ಮೇಲೆ ಒಂದು ಬ್ಯಾಡ್ ಒಪಿನಿಯನ್ ಅವರು ಇಟ್ಕೊಂಡ್ಬಿಡ್ತಾರೆ ಅಂತ ಹೇಳಿ ಅರ್ಜುನ ಭಯ ಬೀಳ್ತಾ ಇದ್ದ. ಅದಕ್ಕೆ ಈ ದ್ವಂದ್ವಗಳಿಂದ ನಾವು ಅದೇ ತರ ಅಲ್ವಾ, ನಮ್ಮ ಭೌತಿಕ ನಮ್ಮ ಸಾಮಾನ್ಯ ಜೀವನದಲ್ಲಿ ನಾವು 10 ಜನ ನಮ್ಮನ್ನ ಹೊಗಳಿದ್ರೆ ಏನ್ ಮಾಡ್ತೀರಿ ನಾವು, ಹಾ ನೋಡ್ದ, ನಮ್ಗೆ ತುಂಬಾ ಸಂತೋಷ ಬೀಳ್ತೀರಿ. ಅದೇ ತರ 10 ಜನ ನಮ್ಮನ್ನ ನಿಂದೆ ಮಾಡಿದ್ರೆ ಏನ್ ಮಾಡ್ತೀರಿ, ಅವ್ರನ್ನ ನಾವು ಬಯೋದಿಕ್ ಶುರು ಮಾಡ್ಬಿಡ್ತೀರಿ. ಈ ತರ ದ್ವಂದ್ವದಿಂದ ನಾವು ಹೊರಗಡೆ ಬರಬೇಕು. ಏನಾದ್ರೂ ನಾವು ವ್ಯಾಪಾರ ಮಾಡ್ತಾ ಇರ್ತೀರಿ, ಲಾಭ ಬರುತ್ತೆ, ಸಂತೋಷ ಆಗಿರ್ತೀರಿ, ನಷ್ಟ ಬಂದ್ರೆ ಅದರಿಂದ ದುಃಖ ಪಡ್ತಾ ಇರ್ತೀರಿ, ಕೂತ್ಕೊಂಡ್ಬಿಡ್ತೀರಿ ಒಂದ್ಸಲ, ಏನಪ್ಪ ಈ ತರ ಆಗೋಯ್ತು, ವ್ಯಾಪಾರದಲ್ಲಿ ಲಾಸ್ ಆಗೋಯ್ತು ಅಂತ. ಅದೇ ಸಲ ನಾವು ಆಫೀಸಲ್ಲಿ ನಮ್ಗೆ ಪ್ರಮೋಷನ್ ಬರ್ತಾ ಇದ್ರೆ ನಾವು ದುಃಖದಲ್ಲಿ ಇರ್ತೀರಿ, ಪ್ರಮೋಷನ್ ಬಂದ್ರೆ ಸಂತೋಷ ಆಗ್ತೀರಿ. ಆದ್ರೆ ನಿಜವಾದ ಭಕ್ತ, ನಿಜವಾದ ಸಾಧಕ ಏನ್ ಮಾಡ್ತಾನೆ, ಇದರಿಂದ ಯಾವ್ದಕ್ಕೂ ಯಾವುದೇ ಬರ್ಲಿ ಏನೇ ಬರ್ಲಿ ಅವನೇನ್ ಮಾಡ್ತಾನೆ, ಇದೆಲ್ಲ ಭಗವಂತನ ಒಂದು ಕರುಣೆ, ಭಗವಂತನ ಒಂದು ವರಪ್ರಸಾದ ಅಂತ ಹೇಳ್ಕೊಂಡು ಅದನ್ನ ಆ ಒಂದು ಇದರಲ್ಲೇ ಪ್ಲಾಟ್ಫಾರ್ಮ್ ಅಲ್ಲಿ ಅವನು ಪ್ರಯಾಣ ಮಾಡ್ತಾ ಇರ್ತಾನೆ. ಅದನ್ನೇ ಇಲ್ಲಿ ಏನ್ ಹೇಳ್ತಾರೆ, ದ್ವಂದ್ವದಿಂದ ನಾವು ಹೊರಗಡೆ ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಚಿಕ್ಕ ಎಕ್ಸಾಂಪಲ್ ಏನು ಅಂತ ಹೇಳಿದ್ರೆ, ಈಗ ನಾವು ಕಾರಲ್ಲಿ ಹೋಗ್ತಾ ಇದೀರಿ, ಕಾರಲ್ಲಿ ಏನಾಗುತ್ತೆ ಅಂದ್ರೆ 2 ಸಿಗ್ನಲ್ ಇರುತ್ತೆ, ಗ್ರೀನ್ ಸಿಗ್ನಲ್, ರೆಡ್ ಸಿಗ್ನಲ್. ರೆಡ್ ಸಿಗ್ನಲ್ ಬಂದ್ರೆ ನಾವು ಏನಾಗುತ್ತೆ ಅಂತ ಹೇಳಿದ್ರೆ ಅಲ್ಲೇ ಕೂತ್ಕೊಂಡಿರ್ಬೇಕು, ವೆಯ್ಟ್ ಮಾಡ್ಕೊಂಡಿರ್ಬೇಕು, 1 ನಿಮಿಷ 2 ನಿಮಿಷ ವೆಯ್ಟ್ ಮಾಡ್ಕೊಂಡಿರ್ಬೇಕು, ಟೆನ್ಷನ್ ಅಲ್ಲಿ ಇರ್ತೀರಿ ಯಾವಾಗ ಗ್ರೀನ್ ಸಿಗ್ನಲ್ ಕೊಡ್ತಾರೆ ಅಂತ. ಮತ್ತೆ ರೆಡ್ ಸಿಗ್ನಲ್ ಇರುವಾಗ ಮತ್ತೆ ಗ್ರೀನ್ ಸಿಗ್ನಲ್ ಕೊಟ್ರೆ ನಮ್ಗೆ ಸಂತೋಷ ಆಗುತ್ತೆ, ಅಪ್ಪ ನಾನು ಟ್ರಾಫಿಕ್ ಜಾಮ್ ಇಂದ ಫ್ರೀ ಆಗ್ಬಿಟ್ಟೆ, ಹೋಗ್ಬೋದು ಅಂತ ಮುಂದೆ ಹೋಗ್ಬಿಡ್ತೀರಿ. ಆದ್ರೆ ಇದೇ ನಾವು ಪ್ಲೈನ್ ಅಲ್ಲಿ ಹೋಗುವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಗ್ರೀನ್ ಸಿಗ್ನಲ್ ರೆಡ್ ಸಿಗ್ನಲ್ ಯಾವುದು ನಮಗೆ ಬರೋದೇ ಇಲ್ಲ. ಇದರಿಂದ ನಾವು ಅತೀತವಾಗಿ ಹೊರಟೋಗ್ತೀರಿ. ಅದಕ್ಕೆ ಅಲ್ಲಿ ಗ್ರೀನು ಇಲ್ಲ, ರೆಡ್ ಇಲ್ಲ.
ಸೊ ನಾವು ಉತ್ತಮವಾದ ಒಂದು ಪ್ಲಾಟ್ಫಾರ್ಮ್ಗೆ ಹೋಗ್ಬೇಕು. ಆ ಪ್ಲಾಟ್ಫಾರ್ಮೇ ಆಧ್ಯಾತ್ಮಿಕವಾದ ಲೋಕ, ಅದನ್ನೇ ಭಗವಂತನ ಲೋಕ ಅಂತ ಹೇಳ್ತೀವಿ. ಸೊ ಇದರಿಂದ ನಾವು ಏನಾಗ್ಬೇಕು, ಇದರಿಂದ ನಮ್ಗೆ ಏನ್ ಗೊತ್ತಾಗುತ್ತೆ ಅಂದ್ರೆ ನಾವು ಇದು ನಮ್ಮ ಪ್ರಯಾಣವನ್ನು ನಾವು ಮುಂದುವರಿಸ್ಬೇಕು. ಈ ಒಂದು ಭೌತಿಕ ಪ್ರಪಂಚದಿಂದ ಉತ್ತಮವಾದ ಇದು ಪ್ರಯಾಣಕ್ಕೆ ನಾವು ಹೋಗುವಾಗ ಏನಾಗುತ್ತೆ, ಈ ಯಾವುದೇ ಒಂದು ದ್ವಂದ್ವಗಳು ನಮ್ಗೆ ಇರೋದಿಲ್ಲ, ಒಳ್ಳೇದು ಕೆಟ್ಟದ್ದು ಯಾವ್ದು ಇರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಈಗ ಈ ಒಂದು ಎಲಿಜಿಬಿಲಿಟೀಸ್ ಆರ್ ಕ್ವಾಲಿಫಿಕೇಶನ್ಸ್ ಇದ್ರೆ ಒಬ್ಬ ವ್ಯಕ್ತಿ ಖಂಡಿತವಾಗಿ ಭಗವಂತನ ಲೋಕಕ್ಕೆ ಹೋಗೋದಿಕ್ಕೆ ಎಲ್ಲ ಒಂದು ಇದು ಇರುತ್ತೆ, ಅವನಿಗೆ ಅರ್ಹತೆಗಳು ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ 6ನೇ ಶ್ಲೋಕದಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇನ್ನೊಂದು 10 ನಿಮಿಷ 6ನೇ ಶ್ಲೋಕ ಓದೋಣ. ಸೊ ಈಗ ಇಲ್ಲಿ ಸ್ಟಾಪ್ ಮಾಡ್ತೀನಿ. ಏನಾದ್ರೂ ಇವಾಗ ನಾನು ಹೇಳಿದ್ರಲ್ಲಿ ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ಮತ್ತೆ ನಿಮ್ಮ ಒಂದು ಇನ್ಪುಟ್ಸ್ ಏನಾದ್ರು ಇದ್ರೆ ನೀವು ಹೇಳ್ಬೋದು. ಸೊ 5ನೇ ಶ್ಲೋಕ ವಿವರಣೆ ಕೊಟ್ಟಿದ್ದೀನಿ. ಯಾರಿಗಾದ್ರು ಏನಾದ್ರು ಡೌಟ್ಸ್ ಇದ್ರೆ ಕೇಳ್ಬೋದು, ಇಲ್ಲಾಂದ್ರೆ ನೀವೇನಾದ್ರೂ ಹೇಳ್ಬೇಕಾದ್ರೆ ನಿಮ್ಮ ಒಪಿನಿಯನ್ ನೀವು ಕೊಡ್ಬೋದು. ಎಲ್ಲರಿಗೂ ಅರ್ಥ ಆಗಿದೆ ಅಂತ ನಾನು ಅನ್ಕೊಂತೀನಿ. ಇಲ್ಲ ನೀವೇನಾದ್ರೂ ಹೇಳ್ಬೇಕಂದ್ರೆ ಇದ್ರಲ್ಲಿ ಅರ್ಥ ಆಗಿರೋದನ್ನ ನೀವು ಸಮರೈಸ್ ಮಾಡ್ತೀರಿ ಅಂದ್ರೆ ಕೂಡ ನೀವು ಸಮರೈಸ್ ಮಾಡ್ಬೋದು. ಆಯ್ತು, ಆಗಿದೆ ಪ್ರಭು ಅದು. ಓಕೆ ಓಕೆ ಓಕೆ. ಸೊ ಈಗ ಕೃಷ್ಣ ಏನ್ ಹೇಳಿದ್ರೆ ಅಂದ್ರೆ ಕ್ವಾಲಿಫಿಕೇಶನ್ಸ್ ಈ ತರ ಇದೆ, ಅರ್ಹತೆಗಳು, ಈ ಕ್ವಾಲಿಟೀಸ್ ನಿಮ್ಗೆ ಇರಬೇಕು, ಈ 6 ಕ್ವಾಲಿಟಿಗಳು ನಿಮ್ಗೆ ಇರಬೇಕು. ಏನೇನದು? ನಿರ್ಮಾಣ, ನಿರ್ಮೋಹ, ದ್ವಂದ್ವ, ಮತ್ತೆ ವಿನಿವೃತ್ತ ಕಾಮ, ಆಮೇಲೆ ಜಿತಸಂಗ. ನಾನು ಮೊದಲಿಂದ ನೀವು ಕರೆಕ್ಟಾಗಿ ಹೇಳ್ಬಿಡ್ತೀನಿ ನಿಮಗೆ. ನಿರ್ಮಾಣ ಮತ್ತೆ ನಿರ್ಮೋಹ, ಜಿತಸಂಗ, ಮತ್ತೆ ಆಧ್ಯಾತ್ಮ ಕಾಮ, ಇದು ಮತ್ತೆ ವಿನಿವೃತ್ತ ಕಾಮ, ಕೊನೆಯದು ಬಂದು ಡ್ಯುವಾಲಿಟೀಸ್, ದ್ವಂದ್ವ. ಈ 6 ಕ್ವಾಲಿಟೀಸು ಇಂದ ನಾವು ಫ್ರೀ ಆದ್ರೆ ಖಂಡಿತವಾಗಿ ನಾವು ಭಗವಂತ ಹತ್ರ ಹೋಗೋದಿಕ್ಕೆ ಅರ್ಹತೆ ಇದೆ ಅಂತ ಹೇಳ್ತಾರೆ. ಸರಿ, ಓಕೆ. ಈಗ ನಾವು ಎಲ್ಲೋ ಹೋಗ್ತಾ ಇದ್ದೀರಿ, ಪ್ರಯಾಣಕ್ಕೆ ಹೋಗ್ತಾ ಇದ್ದೀರಿ, ಯಾವುದೋ ಒಂದು ಡೆಸ್ಟಿನೇಷನ್ಗೆ ನಾವು ಹೋಗ್ತಾ ಇದ್ದೀರಿ, ಒಂದು ಭಗವಂತನ ದಿವ್ಯ ದೇಶಕ್ಕೆ ಹೋಗ್ತಾ ಇದ್ದೀರಿ. ಆ ದಿವ್ಯ ದೇಶದ ಬಗ್ಗೆ ನಾವು ತಿಳ್ಕೊಬೇಕಲ್ಲ. ನಮ್ಗೆ ಗೊತ್ತಾಗೋಯ್ತು ಇವಾಗ ನಮ್ಮ ಡೆಸ್ಟಿನೇಷನ್ ಏನು, ನಾವು ಎಲ್ಲಿ ಹೋಗ್ಬೇಕು ಅಂತ ನಮ್ಗೆ ಗೊತ್ತಾಗೋಯ್ತು, ನಾವು ಎಲ್ಲಿ ತಲುಪಬೇಕು ಅನ್ನೋದು ನಮಗೆ ಗೊತ್ತಾಗೋಯ್ತು. ಈಗ ಆ ತಲುಪೋ ಸ್ಥಳ ಯಾವ ಥರ ಇರುತ್ತೆ, ಹೇಗಿರುತ್ತೆ, ನಮ್ಗೆ ಒಂದು ಕುತೂಹಲ ಇರುತ್ತಲ್ಲ. ನಾವೆಲ್ಲಾದ್ರೂ ಹೋಗ್ಬೇಕಂದ್ರೆ ಇಲ್ಲಿ ಏನೇನಿರುತ್ತೆ, ಭಗವಂತನ ಯಾವ್ಯಾವ ಥರ ಲೀಲೆ ಮಾಡಿದ್ದಾನೆ, ಯಾರ ಜೊತೆ ಲೀಲೆ ಮಾಡಿದ್ದಾನೆ, ಅರೆ ಯಾವ ಋಷಿಮುನಿವರುಗಳು ಅದನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಆ ದೇವಸ್ಥಾನನ, ಯಾವುದರಿಂದ ಏನಕ್ಕಿಂತ ಭಗವಂತ ಅವ್ರಿಗೆ ದರ್ಶನ ಕೊಟ್ರು. ಸೊ ಇದನ್ನೆಲ್ಲ ನಮ್ಗೆ ಗೊತ್ತಾಗುತ್ತಲ್ಲ, ಇದೆಲ್ಲ ನಮ್ಗೆ ತಿಳ್ಕೊಬೇಕು ಅಂತ ಒಂದು ಈಗರ್ನೆಸ್ ಇರುತ್ತೆ, ಒಂದು ಕ್ಯೂರಿಯಾಸಿಟಿ ಇರುತ್ತಲ್ವಾ. ಅದನ್ನ ಇಲ್ಲಿ 6ನೇ ಶ್ಲೋಕದಲ್ಲಿ ಭಗವಂತ ಹೇಳ್ತಾ ಇದ್ದಾರೆ. ಆ ಭಗವಂತನ ಲೋಕ, ನನ್ನ ಲೋಕ ಯಾವ ತರ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಆ 6ನೇ ಶ್ಲೋಕ ನಾವು ಹೀಗೆ ಓದ್ತೀರಿ. ನತದ್ ಭಾಷ್ಯತೆ ಸೂರ್ಯೋ ನ ಶಶಾಂಕನೋ ಪಾವಕಃ ಯದ್ಗತ್ವಾ ನಾ ನಿವರ್ತಂತೆ ತದ್ದಾಮ ಪರಮಂ ಮಮ. ಸೊ ನನ್ನ ಲೋಕ ಯಾವ ತರ ಇರುತ್ತೆ ಅಂತ ಅವರೇ ಹೇಳ್ಕೊಳ್ತಾ ಇದ್ದಾರೆ, ಭಗವಂತನೇ ಹೇಳ್ತಾ ಇದ್ದಾರೆ ಇಲ್ಲಿ ನೋಡಿ. ಅದಕ್ಕೆ ಇದು ತುಂಬಾ ವಿಶೇಷವಾದ ಒಂದು ಗ್ರಂಥ, ಕಾವ್ಯ ಈ ಭಗವದ್ಗೀತಾ. ಯಾಕಂದ್ರೆ ಭಗವಂತ ತಾನು ಅರ್ಜುನನಿಗೆ ತನ್ನ ಲೋಟಸ್ ಮೌತಿಂದ ಯಾವ ತರ ಉಪದೇಶಗಳು ಕೊಟ್ಟರೋ ಅದನ್ನ ನಾವು ನಿಜವಾಗಿ ಲೈವ್ ಆಗಿ ಕೇಳೋ ತರ ಇದೆ ಇಲ್ಲ ನಮ್ಗೆ. ಹಂಗೆ ಭಗವಂತ ಇಲ್ಲಿ ಕೂತ್ಕೊಂಡು ನಮ್ಗೆ ಹೇಳೋ ತರ ಇದೆ ಇಲ್ಲಿ. ಅಷ್ಟೊಂದು ಇಂಪ್ಯಾಕ್ಟ್ ಇದೆ ನೋಡಿ. ಕುರುಕ್ಷೇತ್ರದಲ್ಲಿ ಒಂದು ಸ್ಥಳ ಇದೆ, ಆ ಸ್ಥಳದಲ್ಲಿ ಈಗೂ ನೀವು ಹೋದ್ರೆ ಭಗವಂತ ರಥ ನೀವು ನೋಡ್ಬೋದು, ಕೃಷ್ಣನ ಅರ್ಜುನನಿಗೆ ಉಪದೇಶ ಮಾಡುವಂತ ಒಂದು ವಿಗ್ರಹನ ನೀವು ನೋಡ್ಬೋದು, ಮೂರ್ತಿನ ನೋಡ್ಬೋದು. ಆ ತರ ಇಲ್ಲಿ ಭಗವಂತ ತನ್ನ ಸ್ವಂತ ವಾಕ್ಯಗಳಿಂದ ಹೇಳ್ತಾ ಇದ್ದಾರೆ. ಅದೇ ಭಗವದ್ಗೀತಾ ಅಂತ ಹೇಳಿದ್ರೆ, ಗೀತಾ ಈಸ್ ನಥಿಂಗ್ ಬಟ್ ದ ಇನ್ಸ್ಟ್ರಕ್ಷನ್ಸ್ ಫ್ರಮ್ ದಿ ಲೋಟಸ್ ಮೌತ್ ಆಫ್ ಸುಪ್ರೀಂ ಪರ್ಸನಾಲಿಟಿ ಆಫ್ ಗಾಡ್ ಕೃಷ್ಣ ಅಂತ ಹೇಳ್ತಾರೆ. ತನ್ನ ಸ್ವಂತ ಬಾಯಿಂದ ತನ್ನ ವಾಚಗಳನ್ನ ಭಗವಂತ ಕೊಟ್ಟಿದ್ದಾರೆ. ಸೊ ತನ್ನ ಲೋಕ ಯಾವ ತರ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ನಾತದ್ ಭಾಷ್ಯತೆ ಸೂರ್ಯೋ ಅಂದ್ರೆ ಅಲ್ಲಿ ಯಾರು ಸೂರ್ಯ, ಚಂದ್ರ, ಅಗ್ನಿ, ವಾಯು ಇವರೆಲ್ಲ ಯಾರು ಇಲ್ಲ. ಯಾಕೆ ಅಂದ್ರೆ ಕತ್ಲಾಗಿದ್ಯಾ ಅಂತ ಕೇಳ್ಬೋದು ನೀವು. ಅಲ್ಲ, ಅದನ್ನೇ ಹೇಳ್ತಾ ಇದ್ದಾರೆ ಭಗವಂತ. ದಿ ಅಬೋರ್ಡ್ ಆಫ್ ಮೈಂಡ್ ಇಸ್ ನಾಟ್ ಇಲ್ಯೂಮಿನೇಟೆಡ್ ಬೈ ದ ಸನ್ ಆರ್ ಮೂನ್ ನಾರ್ ಬೈ ಎಲೆಕ್ಟ್ರಿಸಿಟಿ ಆರ್ ಒನ್ who reaches it never returns to this material world. ನನ್ನ ಲೋಕ ಯಾವ ತರ ಇರುತ್ತೆ, ಈಗ ನಮ್ಗೆ ಗೊತ್ತಾಯ್ತು ಡೆಸ್ಟಿನೇಷನ್ ಯಾವ್ದು ಅಂತ ಗೊತ್ತಾಗೋಯ್ತು ನಮ್ಗೆ. ವೈಕುಂಠ ಲೋಕಕ್ಕೆ ನಾವು ಹೋಗ್ಬೇಕು, ವೈಕುಂಠದಲ್ಲಿ ಗೋಲೋಕ ವೃಂದಾವನ ಕೃಷ್ಣಾಯನ ಲೋಕ ಅಂತ ಗೊತ್ತಾಗೋಯ್ತು. ಸೊ ಆ ಲೋಕ ಯಾವ ತರ ಇರುತ್ತೆ, ಹೇಗಿರುತ್ತೆ, ಅದನ್ನ ತಿಳ್ಕೊಳ್ಳೋದಕ್ಕೆ ಭಗವಂತ ನಮ್ಗೆ ಇಲ್ಲಿ ಉಲ್ಲೇಖನ ಕೊಡ್ತಾ ಇದ್ದಾರೆ. ಏನು ಉಲ್ಲೇಖನ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ನನ್ನ ಲೋಕದಲ್ಲಿ ಸೂರ್ಯ ಬೇಕಾಗಿಲ್ಲ, ನನ್ನ ಲೋಕದಲ್ಲಿ ಚಂದ್ರ ಬೇಕಾಗಿಲ್ಲ, ಎಲೆಕ್ಟ್ರಿಸಿಟಿ ವಿದ್ಯುತ್ ಶಕ್ತಿ ಯಾವುದು ಬೇಕಾಗಿಲ್ಲ, ಮತ್ತೆ ಅಗ್ನಿ ಯಾವುದು ಬೇಕಾಗಿಲ್ಲ. ಮತ್ತೆ ಹೇಗಪ್ಪ ಪ್ರಕಾಶ ಇರುತ್ತೆ, ಕತ್ಲಾಗಿರುತ್ತಾ ಅಂತ ಕೇಳಿದ್ರೆ ಇಲ್ಲ, ನಾನು ನನ್ನ
ಅಸೋಸಿಯೇಟ್ಸು, ನನ್ನ ಜೊತೆ ಇರೋ ಪ್ರತಿಯೊಬ್ಬ ವ್ಯಕ್ತಿಗಳ ಹತ್ರನೂ ಅದು ತಾನಾಗಿ ಪ್ರಕಾಶ ಬರುತ್ತೆ, ಆ ಒಂದು ಕಾಂತಿ ಬರುತ್ತೆ, ಅವರ ಶರೀರದಿಂದ ಕಾಂತಿ ಬರ್ತಾ ಇರುತ್ತೆ. ಈ ಕಾಂತಿ ಬಂದು ಎಲ್ಲಾ ಬ್ರಹ್ಮಾಂಡಕ್ಕೂ ಹರಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಸೂರ್ಯ ಬೇಕಾಗಿಲ್ಲ, ಚಂದ್ರ ಬೇಕಾಗಿಲ್ಲ, ವಿದ್ಯುತ್ ಶಕ್ತಿ ಬೇಕಾಗಿಲ್ಲ, ಮತ್ತೆ ಅಗ್ನಿನೂ ಬೇಕಾಗಿಲ್ಲ. ಅದು ಹೇಗ್ ಬರುತ್ತೆ ಅಂದ್ರೆ ತಾನಾಗಿ ಬರುತ್ತಂತೆ, ತಾನಾಗಿ ಪ್ರಕಾಶ ಆಗುತ್ತಂತೆ. ಆ ಪ್ರಕಾಶದಿಂದ ಭಗವಂತನ ಒಂದು ಆ ದೇಹದ ಪ್ರಕಾಶದಿಂದ ಇಡೀ ಬ್ರಹ್ಮಾಂಡಕ್ಕೆ ಆ ಜ್ಯೋತಿ ಬಂದು ಬೆಳಗುತ್ತೆ, ಉರಿಯುತ್ತಂತೆ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅದು ಮತ್ತೆ ಇನ್ನೊಂದು ಏನ್ ಹೇಳ್ತಾರೆ, ಇಲ್ಲಿ ನೀನು ಬಂದ್ಮೇಲೆ ಈ ಒಂದು ಪ್ರಯಾಣ ನೀನು ತಲುಪಿದ ಮೇಲೆ ನೀನು ಇಲ್ಲಿ ಭೌತಿಕ ಪ್ರಪಂಚಕ್ಕೆ ಬರೋ ಅವಶ್ಯಕತೆನೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನೀನು ಯಾವುದೇ ಒಂದು ಕಾರಣಕ್ಕೆ ಇಲ್ಲಿ ಬರೋ ಅವಶ್ಯಕತೆನೇ ಇಲ್ಲ ಅಂದ್ರೆ, ಯಾಕಂದ್ರೆ ಅಲ್ಲಿ ಹರಿಷಡ್ ವರ್ಗಗಳಿಲ್ಲ, 3 ಗುಣಗಳಿಲ್ಲ, ಕರ್ಮಕಾಂಡ ಇಲ್ಲ, ಮಾಡೋಂಗಿಲ್ಲ, ಒಳ್ಳೇದು ಕೆಟ್ಟಿದ್ದಿಲ್ಲ, ಎಲ್ಲ ಪ್ರತಿಯೊಂದು ಭಗವಂತನಿಗೋಸ್ಕರನೇ ಮಾಡೋದು. ಅದಕ್ಕೋಸ್ಕರ ನಾವು ಇಲ್ಲಿ ಬರೋ ಅವಶ್ಯಕತೆನೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ಭೌತಿಕ ಪ್ರಪಂಚಕ್ಕೆ ಬರೋ ನಿಮಗೆ ಇದೇ ಇರಲ್ಲ, ಅದು ಬರೋ ಚಾನ್ಸಸ್ ಇರಲ್ಲ ಅಂತ ಹೇಳ್ತಾ ಇದ್ದಾರೆ. ಹಿಂತಿರುಗಿ ಬರುವುದಿಲ್ಲ. ಏನ್ ಮಾತಾಜಿ? ಮತ್ತೆ ಹಿಂತಿರುಗಿ ಬರುವುದಿಲ್ಲ ಅಲ್ಲಿ ಹೋದ್ಮೇಲೆ. ಕರೆಕ್ಟ್. ಅಲ್ಲಿ ಹೋದ್ಮೇಲೆ ಹಿಂತಿರುಗಿ ಬರೋಕ್ಕಾಗಲ್ಲ, ಬರೋಕೆ ಅವಶ್ಯಕ ಇದೇ ಇಲ್ಲ, ಚಾನ್ಸೇ ಇಲ್ಲ. ನಾವು ಅಲ್ಲಿ ಬೆಳಕು ಇಲ್ಲ, ಸೂರ್ಯನೂ ಇಲ್ಲ, ಅಗ್ನಿಯೂ ಇಲ್ಲ, ಚಂದ್ರನೂ ಇಲ್ಲ, ಚಂದ್ರನೂ ಇಲ್ಲ, ಸೂರ್ಯನೂ ಇಲ್ಲ, ಅಗ್ನಿನೂ ಇಲ್ಲ, ವಿದ್ಯುತ್ ಶಕ್ತಿನೂ ಇಲ್ಲ, ಎಲೆಕ್ಟ್ರಿಸಿಟಿನೂ ಇಲ್ಲ. ಅಲ್ಲಿ ಹೋದ್ಮೇಲೆ ಮತ್ತೆ ಹಿಂತಿರುಗಿ ಬರುವುದಿಲ್ಲ. ಕರೆಕ್ಟ್, ಎಕ್ಸಾಕ್ಟ್ಲಿ. ಅದೇ ಇಲ್ಲಿ ಹೇಳ್ತಾರೆ, ದಿ ಸ್ಪಿರಿಚುವಲ್ ವರ್ಲ್ಡ್, ದ ಅಬೋರ್ಡ್ ಆಫ್ ಸುಪ್ರೀಂ ಪರ್ಸನಾಲಿಟಿ ಆಫ್ ಗಾಡ್ ಕೃಷ್ಣ, ವಿಚ್ ಇಸ್ ನೋನ್ as ಕೃಷ್ಣ ಲೋಕ, ಗೋಲೋಕ ವೃಂದಾವನ ಇಸ್ ಡಿಸ್ಕ್ರೈಬ್ಡ್ ಹಿಯರ್. ಗೋಲೋಕ ವೃಂದಾವನ ಬಗ್ಗೆ, ವೈಕುಂಠದಲ್ಲಿರೋ ಗೋಲೋಕ ವೃಂದಾವನ ಬಗ್ಗೆ, ಕೃಷ್ಣ ಲೋಕದ ಬಗ್ಗೆ ಇಲ್ಲಿ ನಾನು ವಿವರಣೆ ಕೊಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ ಪ್ರಭುಪಾದಲ್ಲಿ. ಇನ್ ದ ಸ್ಪಿರಿಚುವಲ್ ಸ್ಕೈ there is no need of sunshine, moonshine, fire or electricity because all the planets are self illuminous. ಎಲ್ಲಾ ಲೋಕಗಳು, ನಾನು ನನ್ನ ಅವತಾರದ ಬೇರೆ ಬೇರೆ ಲೋಕಗಳು ಅಂದ್ರೆ ಅಯೋಧ್ಯ ಲೋಕ, ಮತ್ಸ್ಯ ಲೋಕ, ಕೂರ್ಮ ಲೋಕ, ನರಸಿಂಹ ಲೋಕ, ಬೇರೆ ಬೇರೆ ಬುದ್ಧನ ಲೋಕ, ಪರಶುರಾಮನ ಲೋಕ, ಎಲ್ಲಾ ಲೋಕಗಳು ನಿಮಗೆ ಎಲೆಕ್ಟ್ರಿಸಿಟಿ ಬೇಕಾಗಿಲ್ಲ, ಸೂರ್ಯ ಚಂದ್ರ ಇಲ್ಲ, ಅದು ತಾನಾಗೆ ಇದು ಬೆಳಕು ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ವಿ ಹ್ಯಾವ್ ಓನ್ಲಿ ಒನ್ ಪ್ಲಾನೆಟ್. ಅವತಾರದ ಲೋಕಗಳು. ಏನ್ ಮಾತಾಜಿ? ದಶ ಅವತಾರದ ಲೋಕಗಳೆಲ್ಲ ಇದೆ ಅಲ್ಲಿ. ದಶ ಅವತಾರ ಅಲ್ಲ, ದಶ ಅವತಾರ ಬಂದು ಪ್ರಾಮುಖ್ಯವಾದದ್ದು, ಪ್ರಧಾನವಾದದ್ದು. ಆದ್ರೆ ಭಗವಂತನ ಲೋಕ ಎಷ್ಟಿದೆ ಅಂತ ಭಾಗವತಮಲ್ಲಿ ಹೇಳ್ತಾರೆ ಅಂದ್ರೆ, ವಿ ಕೆನಾಟ್ ಕೌಂಟ್ ಇಟ್. ಅದನ್ನ ನಾವು ಗಣಿತ ಮಾಡಕ್ಕೆ ಆಗಲ್ಲ, ಅಷ್ಟೊಂದು ಲೋಕಗಳಿದೆ. ಆ ಅವತಾರಗಳು ದಶಾವತಾರ ಮಾತ್ರ ಅಲ್ಲ, ಬೇಕಾದಷ್ಟು ಅವತಾರಗಳಿದೆ ಭಗವಂತಂದು. ಅದನ್ನ ನಾವು ಏನ್ ಮಾಡೋದು, ಸಂಖ್ಯೆನಲ್ಲಿ ಗಣಿತ ಮಾಡೋಕ್ಕಾಗಲ್ಲ. ಅಷ್ಟೊಂದು ಇನ್ಯೂಮರಬಲ್ ಪ್ಲಾನೆಟ್ಸ್, ಅಸಂಖ್ಯಾಕವಾದ ಲೋಕಗಳು ಅಂತ ಹೇಳ್ತಾರೆ, ಇನ್ಫಿನಿಟ್ ಅಂತ ಹೇಳ್ತಾರೆ. ಅದಕ್ಕೆ ಇಷ್ಟೊಂದು ನಾವು ಕೌಂಟ್ ಮಾಡೋಕ್ಕಾಗಲ್ಲ, ಅಷ್ಟೊಂದು ಲೋಕಗಳಿದೆ, ಅಷ್ಟೊಂದು ಭಗವಂತನ ಲೋಕಗಳಿದೆ, ಅಷ್ಟೊಂದು ಭಗವಂತನ ಅವತಾರವನ್ನು ತಗೊಂಡಿದ್ದಾರೆ. ಅದನ್ನೇ ಹೇಳ್ತಾ ಇದ್ದಾರೆ, ಇದರಲ್ಲಿ ಹೇಳ್ತಾರೆ, ಇದು ಬ್ರಹ್ಮ ಸಮೇತದಲ್ಲಿ ಬ್ರಹ್ಮ ಹೇಳ್ತಾರೆ, ಭಗವಂತನ ಲೋಕ ಬಂದು ನಾವು ಗಣಿತ ಮಾಡೋಕ್ಕಾಗಲ್ಲ, ಅಷ್ಟೊಂದಿದೆ. ಭಗವಂತನ ಅವತಾರಗಳು ನಾವು ಗಣಿತ ಮಾಡೋಕ್ಕಾಗಲ್ಲ, ಅಷ್ಟೊಂದು ಅವತಾರ ತಗೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನೀವು ಹೇಳೋದು ಕರೆಕ್ಟ್. ದಶ ಅವತಾರ ಬಂದು ಇವರು ಜಯದೇವ ಗೋಸ್ವಾಮಿ ಅಂತ ಒಬ್ಬ ಆಚಾರ್ಯ, ಅವರು ಅದನ್ನ ವರ್ಣಿಸಿದ್ದಾರೆ. ಅದು ಪ್ರಾಮುಖ್ಯವಾದದ್ದು, ಎಲ್ಲರಿಗೂ ಪ್ರಧಾನವಾದದ್ದು, ಎಲ್ರಿಗೂ ಗೊತ್ತಿರುವಂತ ಒಂದು ದಶಾವತಾರ. ಅದು ಮಾತ್ರ ಅಲ್ಲ, ಇನ್ನು ತುಂಬಾ ಅವತಾರಗಳು ಭಗವಂತ ತಗೊಂಡಿದ್ದಾರೆ. ಆ ಅವತಾರಗಳನ್ನ ನಾವು ಅಸಂಖ್ಯಾಕ ಅಂತ ಹೇಳ್ತಾರೆ. ವಿ ಕೆನಾಟ್ ಕೌಂಟ್ ಇಟ್ ಬೈ ಅವರ್ ಮೆಟೀರಿಯಲ್ ಸೆನ್ಸಸ್ ಅಂತ ಹೇಳ್ತಾ ಇದ್ದಾರೆ. ಸೊ ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ, ವಿ ಹ್ಯಾವ್ ಓನ್ಲಿ ಒನ್ ಪ್ಲಾನೆಟ್ ಇನ್ ದಿಸ್ ಯೂನಿವರ್ಸ್, ದ ಸನ್ ವಿಚ್ ಇಸ್ ಸೆಲ್ಫ್ ಲ್ಯೂಮಿನಸ್, ಬಟ್ ಆಲ್ ದ ಪ್ಲಾನೆಟ್ಸ್ ಇನ್ ದ ಸ್ಪಿರಿಚುವಲ್ ಸ್ಕೈ ಆರ್ ಸೆಲ್ಫ್ ಲ್ಯೂಮಿನಸ್. The shining effulgence of all those planets called Vaikunthas constitutes the shining sky is known as Brahma Jyoti. Actually, the effulgence is emanating from the planet of Krishna, Goloka Vrindavana. Part of that shining effulgence is covered by the Mahat Tattva, the material world, other than the major portion of that shining sky in the full of spiritual planets which are called Vaikunthas. ಇಲ್ಲಿ ಭೌತಿಕ ಪ್ರಪಂಚ ಇರೋ ಪ್ರಕಾಶಕ್ಕೆ ಮತ್ತೆ ಆಧ್ಯಾತ್ಮಿಕ ಲೋಕದಲ್ಲಿರೋ ಪ್ರಪಂಚಕ್ಕೆ ಮತ್ತೆ ಅದನ್ನ ಹೋಲಿಸ್ತಾ ಇದ್ದಾರೆ, ಕಂಪೇರ್ ಮಾಡ್ತಾ ಇದ್ದಾರೆ. ಭೌತಿಕ ಪ್ರಪಂಚದಲ್ಲಿ ನಿಮಗೆ ಸನ್ ಮಾತ್ರ ಇದ್ದಾರೆ, ಆಮೇಲೆ ಚಂದ್ರ ಮಾತ್ರ ಇದ್ದಾರೆ. ಆದ್ರೆ ಅಲ್ಲಿ ಯಾರು ಈ ಸೂರ್ಯ ಚಂದ್ರ ಬೇಕಾಗಿಲ್ಲ, ಅದು ಸೆಲ್ಫ್ ಲ್ಯೂಮಿನಸ್, ತಾನಾಗೆ ಅದು ಪ್ರಕಾಶ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ, ತಾನಾಗೆ ಇದು ಉದ್ಭವ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಈ ಭೌತಿಕ ಪ್ರಪಂಚಕ್ಕೆ ಬಂದು ಏನ್ ಹೇಳ್ತಾರೆ ಅಂದ್ರೆ ಮಹತ್ತತ್ವ ಅಂತ ಹೇಳ್ತಾರೆ. ಅದು ಸ್ವಲ್ಪ ತುಂಬಾ ಡೀಪ್ ಸಬ್ಜೆಕ್ಟ್, ಅದಕ್ಕೆ ಒಂದು ಸೆಪರೇಟ್ ಕ್ಲಾಸ್, ನಾನು ಅದನ್ನ ಸೆಪರೇಟ್ ಕ್ಲಾಸಲ್ಲಿ ಹೇಳ್ತೀನಿ. ಈ ಭೌತಿಕ ಪ್ರಪಂಚ ಹೇಗೆ ಬಂತು, ಈ ಭೌತಿಕ ಪ್ರಪಂಚನ ಹೇಗೆ ಸೃಷ್ಟಿ ಮಾಡಿದ್ರು ಭಗವಂತ, ಇದೆಲ್ಲ ತುಂಬಾ ಇದೆ, ನಾವು ಕಲ್ತ್ಕೊಳ್ಳೋದು ಎಷ್ಟೋ ಇದೆ, ನಾವು ತಿಳ್ಕೊಳ್ಳೋದು ಬೇಕಾದಷ್ಟು ಇನ್ಫಾರ್ಮೇಶನ್ಸ್ ಇದೆ. ನಾವೇನಂತ ತಿಳ್ಕೊಂಡ್ಬಿಟ್ಟಿದ್ದೀರಿ ಅಂದ್ರೆ, ಸಾಮಾನ್ಯವಾಗಿ ಭೌತಿಕ ಪ್ರಪಂಚದಲ್ಲಿ ಪ್ರತಿಯೊಬ್ರು ಈ ಅಕಾಡೆಮಿಕಲ್ ಕ್ವಾಲಿಫಿಕೇಶನ್ನು, ಅಕಾಡೆಮಿಕಲ್ ಪೊಸಿಷನ್ನು, ಮತ್ತೆ ಪೊಸೆಸಿವ್ನೆಸ್ಸು, ಇದೆಲ್ಲ ಇದ್ಬಿಟ್ರೆ ನಮ್ಗೆಲ್ಲ ಗೊತ್ತು, ನಾವೆಲ್ಲ ತುಂಬಾ ತಿಳುವಳಿಕೆ ಇರೋರು, ತುಂಬಾ ಟ್ಯಾಲೆಂಟ್ ಇದೆ ನಮ್ಗೆ,
ಎಲ್ಲ ಫೀಲ್ಡಲ್ಲಿ ನಮಗೆ ಒಂದು ಬೇಕಾದಷ್ಟು ನಾಲೆಡ್ಜ್ ಇದೆ. ಯಾವ ಫೀಲ್ಡಲ್ಲಿ ಯಾರು ಏನು ಬೇಕಾದರೂ ನಾನು ಹೇಳೋಷ್ಟು ಚಮತ್ಕಾರ ನನ್ನ ಹತ್ರ ಇದೆ ಅಂತ ನಾವು ಸಾಮಾನ್ಯವಾಗಿ ಪ್ರಜೆಗಳು ತಿಳ್ಕೊಂಬಿಟ್ಟಿದ್ದಾರೆ, ಜನ ತಿಳ್ಕೊಂಬಿಟ್ಟಿದ್ದಾರೆ. ಆದರೆ ಈ ಭಗವದ್ಗೀತಾ ಭಾಗವತಂ ಅಂತ ಕಾವ್ಯಗಳು ನೀವು ಹೋದ್ಮೇಲೆ ಗೊತ್ತಾಗುತ್ತೆ, ಓ ನಮ್ಮ ಪೊಸಿಷನ್ ಈ ಥರ ಇದೆ. ವಿ ಆರ್ ಸೋ ಇನ್ಸಿಗ್ನಿಫಿಕೆಂಟ್. ವಿ ಆರ್ ಈವನ್ ಇನ್ಸಿಗ್ನಿಫಿಕೆಂಟ್ ದ್ಯಾನ್ ದಿ ಸ್ಮಾಲ್ ಇನ್ಸೆಕ್ಟ್ ಆ್ಯಂಟ್. ಒಂದು ಇರುವೆಗಿಂತ ನಾವು ತುಂಬ ಇನ್ಸಿಗ್ನಿಫಿಕೆಂಟ್ ಅಂತ ಗೊತ್ತಾಗುತ್ತೆ. ನಾವು ಎಲ್ಲಿದ್ದೀರಿ, ಹೇಗಿದ್ದೀರಿ, ಭೌತಿಕ ಪ್ರಪಂಚದಲ್ಲಿ ಎಲ್ಲಿ ನಾವು ಪೊಸಿಷನ್ ಆಗಿದ್ದೀರಿ, ಎಲ್ಲಿ ನಾವು ಸೆಂಟರ್ ಆಗಿದ್ದೀರಿ ಅನ್ನೋದು ನಮಗೆ ಗೊತ್ತಾಗುತ್ತೆ. ಆ ಭೌತಿಕ ಸೃಷ್ಟಿಯನ್ನು ನಾವು ಭಗವಂತ ವರ್ಣನೆ ಮಾಡ್ತಾನೆ, ಅದು ತಿಳ್ಕೊಂಡ್ರೆ ನಮ್ಗೆ ಗೊತ್ತಾಗುತ್ತೆ ನಾವು ಎಲ್ಲಿದ್ದೀರಿ, ಹೇಗಿದ್ದೀರಿ ಅಂತ. So as long as the living entity is that in the dark material world he is conditioned life, but as soon as he reaches the spiritual sky, by cutting through the false perverted tree of this material world, he becomes liberated. Then there is no chance of his coming back here. In his conditional life, the living entity considers himself to be the lord of the material world, but in his liberated state he enters into the spiritual kingdom and becomes associate of the supreme lord. Then he enjoys eternal bliss, ಇಟರ್ನಲ್ ಲೈಫ್ ಅಂಡ್ ಫುಲ್ ಆಫ್ ನಾಲೆಡ್ಜ್. ಸೊ 2 ವಿಧವಾದ ವ್ಯಕ್ತಿಗಳಿದ್ದಾರೆ. ಒಬ್ಬರು ಮೊದಲನೇದು ಬದ್ಧ ಆತ್ಮ, ಎರಡನೇದು ಮುಕ್ತಿ ಆತ್ಮ ಅಂತಿದ್ದಾರೆ. ಸೊ ಈ ಬದ್ಧ ಆತ್ಮಗಳೆಲ್ಲ ನಾವೆಲ್ಲರೂ ಬದ್ಧ ಆತ್ಮಗಳೇ, ಇನ್ನು ನಾವು ಮುಕ್ತಿ ಪಡೆದಿಲ್ಲ. ಸೊ ಶುದ್ಧ ಭಕ್ತಿ ಮಾಡಿದ್ರೆ ಮುಕ್ತಿನೂ ಪಡೆಯೋಂಗಿಲ್ಲ ಅಂತ ಹೇಳ್ತಾರೆ, ಅದು ಅಡ್ವಾನ್ಸ್ಡ್ ಫಿಲಾಸಫಿ ಹೇಳ್ತಾರೆ. ಬಟ್ ಇಲ್ಲಿ ಈ 2 ಬಗೆಯಾದ ವ್ಯಕ್ತಿಗಳನ್ನ ನಾವು ನೋಡ್ಬೇಕಾದ್ರೆ ಈ ಬದ್ಧಾತ್ಮಗಳು ಏನ್ ತಿಳ್ಕೊಂತಾರೆ ಅಂದ್ರೆ, ನಾವು ಈ ಭೌತಿಕ ಪ್ರಪಂಚದಲ್ಲಿ ಯಾವುದೇ ಒಂದು ನೋಡಿದ್ರೆ, ಯಾವುದೇ ಒಂದು ಅನುಭವ ಪಟ್ರೆ ನಾನೇ ಯಜಮಾನ, ನಾನೇ ಒಡೆಯ ಅದಕ್ಕೆ ಅಂತ ತಿಳ್ಕೊಂತೀರಿ. ಅದು ಬಂದು ಫಾಲ್ಸ್ ಪ್ರೆಸ್ಟೀಜ್ ಅಂತ ಹೇಳ್ತಾರೆ. ಅದು ತುಂಬಾ ಒಂದು ತಪ್ಪಾದ ಒಂದು ಪ್ರಜ್ಞೆ, ಅದು ತಪ್ಪಾದ ಒಂದು ಕಾನ್ಷಿಯಸ್ನೆಸ್. ಯಾವ್ದು ನೋಡಿದ್ರು ನಾನೇ ಅಂತ ಹೇಳೋದು, ಯಾವ್ದು ನೋಡಿದ್ರು ನಾನೇ ಒಡೆಯ, ನನ್ನಿಂದನೇ ಇದು ಆಗಿದ್ದು, ನಾನೇ ಇದಕ್ಕೆ ಡೂವರ್, ಐ ಆಮ್ ದ ಡೂವರ್ ಫಾರ್ ಆಲ್ ದಿಸ್ ಥಿಂಗ್ಸ್ ಅಂತ ಹೇಳೋದು. ಸೊ ನನ್ನಿಂದನೇ ಇದು ಆಗಿದ್ದು, ಐ, ಮೀ ಅಂಡ್ ಮೈನ್, ಈ ಒಂದು ಡಿಸಿಗ್ನೇಷನ್ ನಾವು ಇರ್ತೀರಿ. ಸೊ ಅದು ಆಮೇಲೆ ವಾಟ್ ಎವರ್ ವಿ ಸರ್ವೆ ವಿ ಥಿಂಕ್ ವಿ ಆರ್ ದಿ ಲಾರ್ಡ್ ಆಫ್ ದಟ್ ಮೆಟೀರಿಯಲ್ ನೇಚರ್. ಭೌತಿಕ ಪ್ರಪಂಚದಲ್ಲಿ ಯಾವ್ದು ನೋಡಿದ್ರು ನಂದೇ ಅಂತ ತಿಳ್ಕೊಳ್ಳೋದು, ನಾನೇ ಅಂತ ತಿಳ್ಕೊಳ್ಳೋದು. ಅದನ್ನ ಆ ಫಾಲ್ಸ್ ಪ್ರೆಸ್ಟೀಜಿಂದ ನಾವು ಹೊರಗಡೆ ಬರಬೇಕು. ಆ ಥರ ಹೊರಗಡೆ ಬಂದು ನಾವೇನು ಮಾಡಬೇಕು ಅಂದರೆ, ನಾವು ಭಗವಂತನ ಒಂದು ಕೃಷ್ಣ ಲೋಕಕ್ಕೆ ನಾವು ಪ್ರಯಾಣ ಮಾಡುವಾಗ ಏನಾಗುತ್ತೆ ಅಂದರೆ, ನಾವು ಅಲ್ಲಿ ಸಂತೋಷವಾದ ಇದು ಇಟರ್ನಲ್ ಬ್ಲಿಸ್, ಅದಂದರೆ ಒಂದು ಶಾಶ್ವತವಾದ ಒಂದು ಸಂತೋಷ, ಮತ್ತು ಶಾಶ್ವತವಾದ ಒಂದು ಜೀವನ, ಮತ್ತು ಶಾಶ್ವತವಾದ ಒಂದು ನಾಲೆಡ್ಜು, ಒಂದು ಜ್ಞಾನನ ನಾವು ಪಡಿಬೋದು ಅಂತ ಹೇಳ್ತಾ ಇದ್ದಾರೆ. So one should be captivated by this information. He should desire to transfer himself to that eternal world and extricate himself from this false reflection of reality. For one who is too much attached to this material world, it is very difficult to cut that attachment. But if he takes to Krishna consciousness, there is a chance of gradually becoming detached. One has to associate himself with the devotees, those who are in Krishna consciousness. So ಅದೇ ಜಿತಸಂಗ ಅಂತ ಹೇಳಿದಲ್ಲ. ಸೊ ಇದಕ್ಕೆ ನಾವೇನು ಮಾಡಬೇಕು ಅಂದರೆ, ಈ ಫಾಲ್ಸ್ ಪ್ರೆಸ್ಟೀಜು, ಈ ನಿರ್ಮಾಣ, ನಿರ್ಮೋಹ ಮತ್ತು ಜಿತಸಂಗ, ಬ್ಯಾಡ್ ಅಸೋಸಿಯೇಷನ್ನಿಂದ ನಾವು ಹೊರಗಡೆ ಬರಬೇಕು. ಅದಕ್ಕೆ ಆಚಾರ್ಯಾಸ್ ಏನು ಹೇಳ್ತಾರೆ ಅಂದರೆ, ಇದು ಚೈತನ್ಯ ಮಹಾಪ್ರಭುನು ಹೇಳ್ತಾರೆ, ಎರಡು ಒಂದು ಮುಖ್ಯವಾದ ಒಂದು ವರ್ಣನೆ ಕೊಡ್ತಾರೆ. ಏನಂದರೆ, ಅಸತ್ಸಂಗ ತ್ಯಾಗೋ ಅಂತ ಹೇಳ್ತಾರೆ. ಅಸತ್ಸಂಗವನ್ನು ನೀವು ಪರಿತ್ಯಾಜ ಮಾಡಬೇಕು. ಎಲ್ಲಿ ಭಗವಂತನ ಒಂದು ಸಂದೇಶಗಳು ಇಲ್ವೋ, ಎಲ್ಲಿ ಭಗವಂತನ ಬಗ್ಗೆ ಯಾರು ಮಾತಾಡ್ತಾ ಇಲ್ವೋ, ಎಲ್ಲಿ ನಿಜವಾಗಿ ಭಗವಂತನ ಒಂದು ದಾರಿಗೆ ಹೋಗೋದಿಕ್ಕೆ ಎಲ್ಲಿ ಅವ್ರು ಯಾರು ಅಲ್ಲಿ ನಮಗೆ ಇದು ಫೆಸಿಲಿಟೇಟ್ ಮಾಡ್ತಾ ಇಲ್ವೋ, ಸೌಕರ್ಯಗಳು ಕೊಡ್ತಾ ಇಲ್ವೋ, ಆ ಒಂದು ಸಂಘದಲ್ಲಿ ನೀವು ಸೇರ್ಕೋಬೇಡಿ ಅಂತ ಹೇಳ್ತಾ ಇದ್ದಾರೆ. ಆ ಸಂಘದಿಂದ ಹೊರಗಡೆ ಬನ್ನಿ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಇನ್ನೊಂದು, ಎಲ್ಲಿ ಭಗವಂತನ ಬಗ್ಗೆ ಗ್ಲೋರಿಫಿಕೇಶನ್ ಇರುತ್ತೋ, ಭಗವಂತನ ಲೀಲೆಗಳ ಬಗ್ಗೆ, ಗುಣಗಳ ಬಗ್ಗೆ, ನಾಮದ ಮಹಿಮೆಗಳ ಬಗ್ಗೆ ಯಾರು ಒಬ್ಬರು ಕೀರ್ತನೆ ಮಾಡ್ತಾ ಇರ್ತಾರೋ, ಗುಣಗಾನ ಮಾಡ್ತಾ ಇರ್ತಾರೋ, ಅಲ್ಲಿ ನೀವು ಸೇರ್ಕೋಬೇಕು, ಆ ಸಂಘದಲ್ಲಿ ನೀವು ಇರಬೇಕು. ಅವಾಗ ಏನಾಗುತ್ತೆ ಅಂದರೆ, ನೀವು ಈ ಒಂದು ನಕಲಿ ಪ್ರಪಂಚದಿಂದ, ಈ ಅಸತ್ಯವಾದ ಈ ಪ್ರಪಂಚದಿಂದ ನೀವು ನಿಜವಾದ ಸತ್ಯಲೋಕಕ್ಕೆ ಹೋಗ್ಬೋದು. ಸತ್ಯಲೋಕ ಅಂದರೆ ಭಗವಂತನ ಲೋಕಕ್ಕೆ ಹೋಗ್ಬೋದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ಒನ್ ಕೆನಾಟ್ ಬಿಕಮ್ dressing from the attraction of material world simply by dressing himself in a saffron cloth. ಸೊ ಈಗ ಕೆಲವು ಸಾಧುಗಳೆಲ್ಲ ಇರ್ತಾರೆ, ಈ ಕಾವಿ ಡ್ರೆಸ್ ಹಾಕೊಂಡು, ನಾನು ನಿಜವಾದ ಭಕ್ತ, ನಾನು ಉತ್ತಮವಾದ ಭಕ್ತ, ನಾನು ಭಗವಂತನ ಅವತಾರ ಅಂತ ಹೇಳಿ ಪ್ರಜೆಗಳನ್ನ ಏನು ಮಾಡ್ತಾರೆ ಅಂದರೆ, ಒಂದು ರಾಂಗ್ ಪಾತಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ, ಒಂದು ಬೇಡದೇ ಇರೋ ಒಂದು ದಾರಿನಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಆ ಒಂದು ದಾರಿ ತೋರಿಸ್ತಾರೆ, ಮಿಸ್ಗೈಡ್ ಮಾಡ್ತಾ ಇರ್ತಾರೆ, ಸೊಸೈಟಿನ ಮಿಸ್ಗೈಡ್ ಮಾಡ್ತಾ ಇರ್ತಾರೆ. ಅಂಥವ್ರ ಜೊತೆ ನಾವು ಡಿಟ್ಯಾಚ್ ಆಗಬೇಕು ಅಂತ ಹೇಳ್ತಾರೆ. ಸೊ ಅಟ್ಯಾಚ್ ಟು ದಿ ಪ್ಯೂರ್ ಡಿವೋಟೀಸ್, ಶುದ್ಧವಾದ ಭಕ್ತರ ಜೊತೆ ನಾವು ಸತ್ಸಂಗ ಮಾಡಬೇಕು. ಸೊ ಆ ಸತ್ಸಂಗ ಮಾಡೋದ್ರಿಂದ ನಮ್ಗೇನಾಗುತ್ತೆ ಅಂತ ಹೇಳಿದ್ರೆ,
ನಾವು ಆ ಭಗವಂತನ ನಿಜವಾದ ಲೋಕಕ್ಕೆ ಹೋಗೋದಕ್ಕೆ ನಮ್ಗೆ ಅರ್ಹತೆ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. So the word Paramamama are very important here. Actually, every nook and corner is a property of the Supreme Lord, but the spiritual world is Paramam, full of 6 opulences. In the Upanishads, it is also confirmed that the spiritual world, there is no need of sunshine, moonshine. So ಅದಕ್ಕೆ ಎಲ್ಲಿ ಹೋಗ್ಬೇಕು ನಾವು? ಪರಮಧಾಮದಲ್ಲಿ ಏನಿರುತ್ತೆ ಅಂದ್ರೆ 6 ಭಗವಂತನ ಐಶ್ವರ್ಯಗಳು ಇರುತ್ತೆ. ಸೊ ಇವರು ಪರಾಶರ ಮುನಿ ವ್ಯಾಸದೇವರವರ ತಂದೆ ಏನು ಆ ಒಂದು ಡೆಫಿನೇಷನ್ ಕೊಟ್ಟಿದ್ದಾರೆ. ಭಗವಾನ್ ಅಂದ್ರೆ ಏನು ಅಂತಂದ್ರೆ, ಭಗ ಅಂದ್ರೆ ಐಶ್ವರ್ಯಗಳು, ವಾನ್ ಅಂದ್ರೆ 6 ಐಶ್ವರ್ಯಗಳನ್ನು ಯಾರು ಸಂಪೂರ್ಣವಾಗಿ ಪಡೆದಿದ್ದಾರೋ ಅವ್ರನ್ನ ಭಗವಂತ ಅಂತ ಹೇಳ್ತಾರೆ. ಅದಕ್ಕೆ 6 ಐಶ್ವರ್ಯಗಳು ಏನೇನು ಅಂದ್ರೆ, ಫುಲ್ ಆಫ್ ಸ್ಟ್ರೆಂತ್, ಫುಲ್ ಆಫ್ ಫೇಮ್, ಫುಲ್ ಆಫ್ ನಾಲೆಡ್ಜ್, ಫುಲ್ ಆಫ್ ರಿನೌನ್ಸಿಯೇಷನ್, ಫುಲ್ ಆಫ್ ಆಪುಲೆನ್ಸಸ್, ಫುಲ್ ಆಫ್ ವೈರಾಗ್ಯ. ಈ 6 ಐಶ್ವರ್ಯಗಳು ಸಂಪೂರ್ಣವಾಗಿ, ಯಾಕಂದ್ರೆ ಈ 6 ಐಶ್ವರ್ಯಗಳು ನಮಗೂ ಇದೆ, ಆದ್ರೆ ನಮಗೆ ಇರೋದು ತುಂಬಾ ತುಂಬಾ ಇನ್ಸಿಗ್ನಿಫಿಕೆಂಟ್, ನೆಗ್ಲಿಜಬಲ್. ಅದನ್ನ ಈಸಿಯಾಗಿ ನಾವು ಕೌಂಟ್ ಮಾಡ್ಕೋಬಹುದು ನಮ್ಮ ಹತ್ರ ಇರೋದನ್ನ. ಆದ್ರೆ ಭಗವಂತನ ಹತ್ರ ಇರೋ ಒಂದು ಸಂಖ್ಯೆ ಬಂದು ಅಸಂಖ್ಯಾಕವಾದದ್ದು, ಅದನ್ನ ನಾವು ಕೌಂಟ್ ಮಾಡಕ್ಕೆ ಆಗಲ್ಲ. ಸಂಪೂರ್ಣವಾಗಿರುತ್ತೆ ಅವ್ರಿಗೆ. ಬಿಕಾಸ್ ಈಸ್ ಪೂರ್ಣಂ, ಓಂ ಪೂರ್ಣಂ ಅದ ಪೂರ್ಣಂ, ಅವ್ರು ಪೂರ್ಣವಾದವರು. ಅದಕ್ಕೆ ಈ 6 ಐಶ್ವರ್ಯಗಳು ಏನದು, ಶಕ್ತಿ ಮತ್ತೆ ಕೀರ್ತಿ ಮತ್ತೆ ಜ್ಞಾನ, ವೈರಾಗ್ಯ ಮತ್ತೆ ಐಶ್ವರ್ಯ ಮತ್ತೆ ನಾಲೆಡ್ಜ್, ಇದು ಫೇಮ್, ಕೀರ್ತಿ, ಇದು ಸಂಪೂರ್ಣವಾಗಿ ಅವ್ರ ಹತ್ರ ಇರುತ್ತೆ. ಅದಕ್ಕೆ ಅವ್ರನ್ನ ಭಗವಾನ್ ಅಂತ ಕರೀತೀರಿ. ಬೇರೆ ಯಾರನ್ನೂ ಭಗವಾನ್ ಅಂತ ನಾವು ಕರೆಯೋದಿಲ್ಲ, ಯಾಕಂದ್ರೆ ಇವ್ರಿಗೆ ಈ 6 ಐಶ್ವರ್ಯಗಳು ಸಂಪೂರ್ಣವಾಗಿರುತ್ತೆ. ಸೊ ಅಂತ ಒಂದು ನಾವು ಪರಂಧಾಮ, ಇದು ಧಾಮ ಅಂದ್ರೆ ಭಗವಂತನ ಒಂದು ಸ್ಥಳ ಅಂತ ಅರ್ಥ. ಪರಂಧಾಮ ಅಂದ್ರೆ ಈ ಒಂದು ಪರಂಧಾಮ ಬಂದು ಯಾವುದಕ್ಕೂ ಸಮಾನ ಆಗಲ್ಲ, ಯಾವುದಕ್ಕೂ ಸಮಾನ ಇಲ್ಲ. ಯಾವೊಂದು ನಾವೊಂದು ಸ್ಥಳ ತಗೊಂಡ್ರು ಇದಕ್ಕೆ ಸಮಾನವಾಗೇ ಇಲ್ಲ ಅಂತ ಹೇಳ್ತಾರೆ. ಅನ್ಮ್ಯಾಚಬಲ್, ಅನ್ಪ್ಯಾರಲ್ ಅಂತ ಹೇಳ್ತಾರೆ, ಮ್ಯಾಚ್ಲೆಸ್ ಅಂತ ಹೇಳ್ತಾರೆ. ಸೊ ಅಂತ ಧಾಮಕ್ಕೆ ನಾವು ಹೋಗೋದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಈ 6 ಐಶ್ವರ್ಯಗಳಿಂದ ನಾವು ಬಿಡುಗಡೆ ಆಗ್ಬೇಕು. ಈ ಪರಂಧಾಮ ಈ ಒಂದು ಕ್ವಾಲಿಟೀಸ್ನ ಅದು ಪಡ್ಕೊಂಡಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಇಲ್ಲಿ ನಾನು ಸ್ಟಾಪ್ ಮಾಡ್ತೀನಿ. ಇನ್ನು ಮುಂದೆ ನೆಕ್ಸ್ಟ್ ನಾವು, ಯಾಕಂದ್ರೆ ಈ ಪುರುಷೋತ್ತಮ ಮಾಸದಕ್ಕೋಸ್ಕರನೇ ಈ ಒಂದು ಶ್ಲೋಕಾಸ್ನ ನಾನು ತಗೊಂಡೆ. ಅದು ಮಂಜುಳಾ ಮಾತಾಜಿ ಒಳ್ಳೆ ಟೈಮಲ್ಲಿ ಅದು ನನಗೆ ರಿಮೈಂಡ್ ಮಾಡಿದ್ರು, ಈ ಒಂದು ಅಧ್ಯಾಯದ ಬಗ್ಗೆ ಹೇಳಿ ಪ್ರಭು ಅಂತ ಹೇಳಿದ್ರು. ಅದಕ್ಕೆ ನಾನು ಇದನ್ನ ಒಂದು 5-6 ಶ್ಲೋಕ ನಾವು ಕವರ್ ಮಾಡಿದ್ರಿ. ಇದರಲ್ಲಿ ನಮಗೆ ಸಾಕಷ್ಟು ಮಾಹಿತಿ ಬಂದಿದೆ ಅಂತ ನಾನು ತಿಳ್ಕೊತೀನಿ. ನೀವು ಸಾಕಷ್ಟು ನಾಲೆಡ್ಜ್ನ ಇವಾಗ ಗೈನ್ ಮಾಡ್ಕೊಂಡಿದ್ದೀರಾ ಅಂತ ನಾನು ತಿಳ್ಕೊತಾ ಇದ್ದೀನಿ. ಇನ್ನು ನಾವು ತಿಳ್ಕೊಂಡೇ ಇರೋ ಇನ್ಫಾರ್ಮೇಶನ್ ಎಲ್ಲ ಭಗವಂತ ಇದರಲ್ಲಿ ಕೊಟ್ಟಿದ್ದಾನೆ ನೋಡಿ, 15 ಅಧ್ಯಾಯದಲ್ಲಿ. ಇದರಲ್ಲೇ ನಾವು 15 ಅಧ್ಯಾಯದಲ್ಲಿ ನಾವು ಚೆನ್ನಾಗಿ ಫಾಲೋ ಮಾಡ್ಬಿಟ್ಟು ಅದನ್ನ ನಾವು ಸ್ಟಡಿ ಮಾಡಿ ಅದು ಅರ್ಥ ಮಾಡ್ಕೊಂಡ್ಬಿಟ್ಟು ನಾವು ಅಪ್ಲೈ ಮಾಡ್ಕೊಂಡ್ರೆ ನಾವು ಸರಳವಾಗಿ ಭಗವಂತನ ರಾಜ್ಯಕ್ಕೆ ಹೊರಟೋಗ್ಬೋದು ಅಂತ ನನಗೊಂದು ಎಕ್ಸ್ಪೀರಿಯನ್ಸ್ ಬಂದಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಓಕೆ, ಬೇರೆ ಏನಾದರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು. ಸಂಘ ದುಸ್ಸಂಗದ ಬಗ್ಗೆ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ ಪ್ರಭು. ತುಂಬಾ ಒಂಥರ ಅರ್ಥಪೂರ್ವಕವಾಗಿತ್ತು ನಮ್ಗೆ ಕೇಳೋದಕ್ಕೂ. ತುಂಬಾ ಸಂತೋಷ. ಪುರುಷೋತ್ತಮ ಮಾಸದಲ್ಲಿ ನಮ್ಗೆ ಜ್ಞಾನ ಕೊಟ್ಟಿದ್ದೀರಾ, ನಿಮ್ಗೆ ತುಂಬಾ ಧನ್ಯವಾದಗಳು. ಎಲ್ಲ ನಮ್ಮ ಗುರುಗಳ ಕರುಣೆ, ಅದು ನಮ್ಮ ಗುರು ಕರುಣೆ, ಭಗವಂತನ ಕರುಣೆ. ಅವ್ರು ಏನ್ ಹೇಳಿದಾರೋ ಅದನ್ನ ಹಂಗೆ ರಿಪೀಟ್ ಮಾಡ್ಕೊಂಡು ಹೋಗ್ತಾ ಇರ್ತೀರಿ ಅಷ್ಟೇ. ನಾವು ಇದರಲ್ಲಿ ನಮ್ಮ ಒಂದು ಚಮತ್ಕಾರನೋ ನಮ್ಮ ಒಂದು ಜ್ಞಾನನೋ ಏನೂ ಇಲ್ಲ, ಯಾಕಂದ್ರೆ ಅವ್ರು ಏನ್ ಹೇಳಿದಾರೋ ಅದನ್ನ ಹಂಗೆ ಆಸ್ ಇಟ್ ಈಸ್ ಆಗಿ ಹಂಗೆ ಹೇಳ್ಕೊಂಡ್ ಬರ್ತಾ ಇರ್ತೀರಿ. ಅದು ನೀವೆಲ್ಲ ನಿಮ್ಮಿಂದ ನನಗೆ ಆ ಸೇವೆ ಸಿಕ್ತು, ಇದನ್ನ ಹೇಳೋದಕ್ಕೆ ನಮಗೆ ಒಂದು ಸೇವೆ ಸಿಕ್ತು. ಸೊ ಇನ್ನೊಂದು ಇದನ್ನ ನಾನು ಹೇಳೋದು ಮರ್ತೋಗ್ಬಿಟ್ಟೆ. ಇದರಲ್ಲಿ ಹೇಗಪ್ಪ ಇದನ್ನೆಲ್ಲ ಇಷ್ಟೊಂದು ನಾವೆಲ್ಲ ಪಡಿಬೇಕಾ, ಇದೆಲ್ಲ ನಾವು ಹೇಗೆ ಪಡ್ಕೊಳ್ಳೋದು ಅಂತ ಕೇಳಿದ್ರೆ ತುಂಬಾ ಸರಳ. ಚೈತನ್ಯ ಮಹಾಪ್ರಭು ಹೇಳಿದ ತರ ಭಗವಂತನ ನಾಮ ಹೇಳ್ತಾ ಇದ್ರೆ ಇದೆಲ್ಲ ತಾನಾಗಿ ಹುಡ್ಕೊಂಡ್ ಬರುತ್ತಂತೆ. ನಾಮ ಹೇಳ್ತಾ 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 ನಮ್ಗೇನಾಗುತ್ತೆ ಅಂತಂದ್ರೆ, ದುಶ್ಸಂಗದಿಂದ ನಾವು ದೂರ ಆಗ್ತೀರಿ, ನಿರ್ಮೋಹದಿಂದ ನಾವು ದೂರ ಆಗ್ತೀರಿ, ನಿರ್ಮಾಣದಿಂದ ನಾವು ದೂರ ಆಗ್ತೀರಿ, ದ್ವಂದ್ವದಿಂದ ದೂರ ಆಗ್ತಾ ಇರ್ತೀರಿ. ಯಾಕಂದ್ರೆ ಈ ಭಗವಂತನ ನಾಮ ಎಂತಾದು ಅಂತ ಹೇಳಿದ್ರೆ, ಈಗ ನಾವು ಮೆಡಿಕಲ್ ಫೀಲ್ಡ್ ಅಲ್ಲಿ ಹೋದ್ರೆ ಲೈಫ್ ಸೇವಿಂಗ್ ಡ್ರಗ್ಸ್ ಅಂತ ಇರುತ್ತೆ. ಈ ಲೈಫ್ ಸೇವಿಂಗ್ ಡ್ರಗ್ಸ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಕೊನೆಗೆ ಏನು ಮಾಡಕ್ ಆಗಲ್ಲ ಅಂತ ಒಂದು ಸಿಚುವೇಶನ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಕೆಲವು ಟ್ಯಾಬ್ಲೆಟ್ಸ್ ಎಲ್ಲ ಇರುತ್ತೆ, ಅದು ಕೊಟ್ಟ ತಕ್ಷಣ ಏನಾಗುತ್ತೆ ಅಂದ್ರೆ ಅವ್ರಿಗೆ ಮತ್ತೆ ದೇ ವಿಲ್ ಕಮ್ ಔಟ್ ಫ್ರಮ್ ದ ಡೇಂಜರ್. ಆ ಅಪಾಯಕರವಾದ ಒಂದು ಸನ್ನಿವೇಶದಿಂದ ಹೊರಗಡೆ ಬಂದ್ಬಿಡ್ತಾರೆ. ಮೇ ಬಿ ಆಕ್ಸಿಜನ್ ಇರ್ಬೋದು. ಆಕ್ಸಿಜನ್ ಏನ್ ಮಾಡುತ್ತೆ, ಅವ್ರಿಗೆ ಆಕ್ಸಿಜನ್ ಪಂಪ್ ಮಾಡ್ತಾ 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 ಮತ್ತೆ ಅವ್ರಿಗೆ ದೇ ಕ್ಯಾನ್ ಸರ್ವೈವ್ ಟು ಸಮ್ ಎಕ್ಸ್ಟೆಂಟ್. ಈ ತರ ಇದೆಲ್ಲ ನಮ್ಗೆ ಈ ಭಗವಂತ ನಾಮ ಯಾವ ತರದ್ದು ಅಂದ್ರೆ ಒಂಥರ ಆಕ್ಸಿಜನ್ ತರ. ನಮ್ಗೆ ಕೊನೆಗೆ ಏನೂ ಆಗಲ್ಲಪ್ಪ, ಇದು ಜೀವನದಲ್ಲಿ ಎಲ್ಲರೂ ಅವನ್ನ ಬಿಟ್ಬಿಟ್ಟಿದ್ದಾರೆ ಅಂತ ಅನ್ಕೊಳ್ಳಿ. ಒಂದು ವ್ಯಕ್ತಿನ ಇದು ನೆಗ್ಲಿಜಬಲ್ ಮಾಡ್ತಾರೆ, ಅವನ ಯಾರು ಇದೇ ಮಾಡೋದಿಲ್ಲ, ವ್ಯಾಲ್ಯೂನೇ ಕೊಡಲ್ಲ ಅವನಿಗೆ. ಈಸ್ ನೆಗ್ಲಿಜಬಲ್ ಕಮಾಡಿಟಿ ಕಮ್ಯುನಿಟಿಯಲ್ಲಿ ಅಂತ ಅಂಥವ್ರು ಕೂಡ ಭಗವಂತ
ಒಂದು ವೇಳೆ ಅವನೇನಾದರೂ ಸಾಂಗೀತ್ಯದಿಂದ ಭಗವಂತನ ಭಕ್ತರ ಸಾಂಗೀತ್ಯದಿಂದ ಅವನಿಗೇನಾದರೂ ಇದು ಪರಸ್ಪರವಾದ ಒಂದು ಸಂಬಂಧ ಸಿಕ್ಬಿಟ್ರೆ ಅವನು ಭಗವಂತನ ನಾಮ ಹೇಳ್ಕೊಂಡು ಭಗವಂತನ ಲೋಕಕ್ಕೆ ಹೊರಟೋಗ್ಬೋದು ಈಸಿಯಾಗಿ. ಅದೇ ಕಲಿಯುಗದಲ್ಲಿ ಇಷ್ಟೊಂದು ದೋಷಗಳಿದ್ರೆ ಕೂಡ ಒಂದು ವಿಶೇಷವಾದ ಸುವರ್ಣವಾದ ಒಂದು ಅವಕಾಶ ಏನು ಅಂದರೆ ನಾಮ. ತುಂಬ ಈಸಿ ಇದು. ಆ್ಯಕ್ಚುಲಾಗಿ ನಮ್ಮ ಮನೇಲಿ ಇದ್ಕೊಂಡೇ ನಾವು ನಾಮ ಹೇಳ್ಬೋದು. ನಮಗೆ 24 ಗಂಟೆ ಕಾಲದಲ್ಲಿ ನಾವು ನಮಗೆ ನಮ್ಮ ಮಕ್ಕಳನ್ನ ಸ್ಕೂಲಿಗೆ ಕಳಿಸೋದು, ನಮ್ಮ ಗಂಡ ನಮ್ಮ ಧರ್ಮಪತಿ ಅವ್ರನ್ನ ಕೆಲಸಕ್ಕೆ ಕಳಿಸೋದು, ಎಲ್ಲ ಕೆಲಸ ಮುಗಿಸ್ಕೊಂಡು ನಮಗೆ ಟೈಮ್ ಇರುತ್ತೆ. ನಾವು ನಿಜವಾಗಿ ಆಸೆ ಇದ್ದರೆ ನಮಗೆ ಭಗವಂತ ಹತ್ರ ಹೋಗಿ ನಮ್ಮ ಕುಟುಂಬ ಚೆನ್ನಾಗಿರಬೇಕು, ಸಂತೋಷವಾಗಿರಬೇಕು, ಸುಖವಾಗಿರಬೇಕು, ಯಾವುದೇ ಒಂದು ದ್ವಂದ್ವಗಳಿಂದ ನಾವು ಮತ್ತೆ ಈ ಒಂದು ಏನು ಹೇಳೋದು ಮೋಹದಿಂದ ನಾವು ಸಿಕ್ಕಾಕೋಬಾರದು ಅಂತ ಹೇಳಿದ್ರೆ ನಾಮ, ಪರಿಶುದ್ಧವಾದ ನಾಮ ನಾವು ಹೇಳ್ತಾ 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 ಭಗವಂತ ಹತ್ರ ಹೊರಟೋಗ್ಬೋದು. ಅದಕ್ಕೆ ನಮಗೆ ಗುರು ತುಂಬ ತುಂಬ ಅವಶ್ಯಕತೆ. ಆ ಗುರು ಕೊಟ್ಟಿರೋ ಆ ಒಂದು ಇನ್ಸ್ಟ್ರಕ್ಷನ್ಸ್ನ ನಾವು ಕರೆಕ್ಟಾಗಿ ಫಾಲೋ ಮಾಡಿಕೊಂಡು ಅದನ್ನು ನಾವು ಫಾಲೋ ದಿ ಫುಟ್ ಸ್ಟೆಪ್ಸ್ ಆಫ್ ಪ್ರೀವಿಯಸ್ ಆಚಾರ್ಯಸ್, ಅದನ್ನು ನಾವು ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ರೆ ಈಸಿಯಾಗಿ ನಾವು ಸರಳವಾಗಿ ಹೊರಟೋಗ್ಬೋದು. ಅಂದರೆ ಭಕ್ತನಾದರೆ ಸಮಸ್ಯೆಗಳು ಬರೋದಿಲ್ಲ ಅಂತ ನಾವು ಹೇಳೋಕ್ಕೆ ಆಗೋದಿಲ್ಲ. ಸಮಸ್ಯೆಗಳು ಬರ್ಬೋದು. ಅದನ್ನು ಎದುರಿಸ್ಕೊಳ್ಳೋ ಅಷ್ಟು ಒಂದು ಚೇತರಣೆ ಮಾಡ್ಕೊಳ್ಳೋ ಅಷ್ಟು ಒಂದು ವಿವೇಕ ಬುದ್ಧಿ ನಮಗೆ ಭಗವಂತ ಕೊಟ್ಬಿಡ್ತಾರೆ. ಆದ್ದರಿಂದ ನಾವೇನಾಗ್ತೀರಿ, ನಾವು ಅದರಲ್ಲಿ ಆ ದ್ವಂದ್ವದಿಂದ ನಾವು ಮೋಹ ಆಗೋದಿಲ್ಲ, ಆ ದ್ವಂದ್ವಕ್ಕೆ ನಾವು ಪ್ರಭಾವ ಆಗೋದಿಲ್ಲ. ಅದು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಅದು ನಮಗೆ ಗೀತೆಯಲ್ಲಿ ಸಾಕಷ್ಟು ಉಪದೇಶ ಮಾಹಿತಿನ ಕೊಟ್ಟಿದ್ದಾರೆ. ಅದಕ್ಕೆ ಭಗವಂತನ ನಾಮ ಅದಕ್ಕೆ ಹೇಳ್ತಾರೆ ಎಲ್ಲದಕ್ಕಿಂತ ಉತ್ತಮವಾದ ಒಂದು ನಾಮ ಅಂತ ಹೇಳಿದ್ದಾರೆ. ಈ ನಾಮ ಹೇಳೋದ್ರಿಂದ ಇದೆಲ್ಲರಿಂದ ನಾವು ಬಿಡುಗಡೆ ಬಂದ್ಬಿಡ್ಬೋದು. ಇದನ್ನು ನಾವು ತಿಳ್ಕೊಬೇಕು. ನಾಮ ಏನು ಮಾಡುತ್ತೆ ಅಂದರೆ ನಮ್ಮನ್ನ ಒಳಗಡೆ ಹೋಗಿ ಏನು ಮಾಡುತ್ತೆ, ಅದು ಈ ಶ್ರವಣ ಮೂಲಕವಾಗಿ ಅದು ಹೋಗಿ ನಾವು ಕೇಳ್ತಾ ಕೇಳ್ತಾ ಹೃದಯನ ಪ್ರಕ್ಷಾಳನ ಮಾಡುತ್ತೆ. ಏನೇನು ಅದರಲ್ಲಿ ಬೆಳೆದಿರೋ ವಸ್ತುಗಳಿದೆಯೋ ಅದನ್ನೆಲ್ಲ ಹೊರಗಡೆ ಹಾಕ್ಬಿಡುತ್ತೆ ಅದು. ಯಾಕಂದರೆ ಅದು ಶುದ್ಧ ಮಾಡುತ್ತೆ. ಅದು ಒಂಥರ ನಮಗೆ ಕ್ಲೀನಿಂಗ್ ಏಜೆಂಟ್ ಥರ ಅದು ಕ್ಲೆನ್ಸ್ ಮಾಡಿಬಿಡುತ್ತೆ ನಮ್ಮ ಹೃದಯನ. ಇಟ್ ವಿಲ್ ಕ್ಲೆನ್ಸ್ ದ ಹಾರ್ಟ್. ಅದಕ್ಕೆ ನಾಮ ತುಂಬ ಇಂಪಾರ್ಟೆಂಟು. ಅದಕ್ಕೆ ಆಚಾರ್ಯಸ್ ಹೇಳ್ತಾರೆ ನಾಮ ಜಪ ಮಾಡಿ. ಆಗ ಅಟ್ಲೀಸ್ಟ್ ಕನಿಷ್ಠ ಪಕ್ಷ ಒಂದು 2 ಗಂಟೆ ಕಾಲ, ಒಂದು ವೇಳೆ ನಮಗೆ ಸಮಯ ಇಲ್ಲದೇ ಇರ್ಬೋದು ಮಾರ್ನಿಂಗ್ ಟೈಮಲ್ಲಿ, ಆವಾಗ ಏನು ಮಾಡ್ಬೇಕು, ನಾವು ಮಾರ್ನಿಂಗ್ ಮಾತ್ರ ಒಂದು 5 ರೌಂಡು 6 ರೌಂಡು, ಬೆಳಗ್ಗೆ ಸ್ವಲ್ಪ ಒಂದು 1 ಅವರ್ ಮುಂದೆ ನಾವು ವೇಕಪ್ ಮಾಡಿಬಿಟ್ರೆ, ಅರ್ಲಿ ವೇಕಪ್ ಮಾಡಿಬಿಟ್ರೆ ಒಂದು 6 ರೌಂಡ್ ಮಾಡ್ಕೋಬೋದು. ಮತ್ತು ಮಧ್ಯಾಹ್ನ ಸಮಯದಲ್ಲಿ ಸ್ವಲ್ಪ ರೆಸ್ಟ್ ತೊಗೊಂಡು ಸಾಯಂಕಾಲ ಸ್ವಲ್ಪ ನಮಗೆ ಸಮಯ ಇರುತ್ತೆ ಭಗವಂತನಿಗೆ ದೀಪ ಹಚ್ಚೋ ಸಮಯಕ್ಕೆ ಮುಂದೆ, ಇಲ್ಲ ದೀಪ ಹಚ್ಚಿದ ಮೇಲೆ ಒಂದು 1 ಅವರು, ಬೆಳಗ್ಗೆ ಒಂದು 1 ಅವರು, ಈವ್ನಿಂಗ್ ಒಂದು 1 ಅವರ್ ನಾವು ಟೈಮ್ ಸ್ಕೆಡ್ಯೂಲ್ ಮಾಡ್ಕೊಂಬಿಟ್ರೆ, ಆ ಥರ ಮೋಲ್ಡ್ ಅಪ್ ಮಾಡ್ಕೊಬೇಕು ನಮ್ಮ ಆ್ಯಕ್ಟಿವಿಟೀಸ್ನ. ಸ್ವಲ್ಪ ಹೊತ್ತು ಭಗವದ್ಗೀತೆ ಓದೋದು, ಸ್ವಲ್ಪ ಲೆಕ್ಚರ್ಸ್ ಎಲ್ಲ ಕೇಳಿರೋದನ್ನೆಲ್ಲ ಮತ್ತೆ ರೀಕಾಲ್ ಮಾಡ್ಕೊಳ್ಳೋದು, ಇದನ್ನೆಲ್ಲ ಮಾಡ್ತಾ 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 ನಮ್ಮಲ್ಲಿ ನಾವು ಬದಲಾವಣೆ ಕಾಣ್ಬೋದು ಅಂತ ಆಚಾರ್ಯಸ್ ಹೇಳ್ತಾರೆ. ಅದಕ್ಕೆ ನೀವು ನಾಮ 4 ರೌಂಡ್ ಇದ್ದರೆ 6 ರೌಂಡ್ ಹೆಚ್ಚಿಸ್ಕೊಳ್ಳಿ. ಸ್ವಲ್ಪ ಗ್ರ್ಯಾಜುವಲ್, ಬಟ್ ಯಾವುದೇ ಕಾರಣಕ್ಕೂ ನೀವು ಮಾಡೋ ಕಮಿಟ್ಮೆಂಟ್ನ ಮತ್ತೆ ವಾಪಸ್ ಬರಬಾರ್ದು. 4 ರೌಂಡ್ ಮಾಡ್ತಾ ಇದ್ದೀರ ಅಂದರೆ ಅದನ್ನು ಹೆಚ್ಚಿಸ್ಕೋಬೇಕೆ ಹೊತ್ತು ಅದನ್ನು ತಗ್ಗಿಸ್ಕೋಬಾರ್ದು. 4 ರೌಂಡ್ ಮಾಡಿದ್ರೆ 5ನೇ ರೌಂಡು, ಇಲ್ಲ 5 ರೌಂಡ್ ಮಾಡಿದ್ರೆ ಇನ್ನೊಂದು 2 ತಿಂಗಳಾದ್ಮೇಲೆ 6 ರೌಂಡು, ಇನ್ನು ಸ್ವಲ್ಪ ಅಂದರೆ ನಮಗೆ ಟೈಮ್ ಇದ್ದರೆ 7 ರೌಂಡ್, ಆ ಥರ ಸ್ವಲ್ಪ ಗ್ರ್ಯಾಜುವಲ್ ಆಗಿ ಬಂದು 16 ರೌಂಡ್ವರೆಗೂ ನೀವು ಬಂದುಬಿಟ್ರೆ ನೀವು ಒಂದು ಪೊಸಿಷನಲ್ಲಿ ಬಂದುಬಿಡ್ತೀರ. ಆಗ ಆ ಶುದ್ಧ ಭಕ್ತಿಗೆ ನೀವು ಎಲಿಜಿಬಿಲಿಟಿ ಆಗ್ಬಿಡ್ತೀರ. ಸೊ ಸ್ಲೋವಾಗಿ ಬನ್ನಿ, ನಿಧಾನಕ್ಕೆ ಬನ್ನಿ. ಒಂದೇ ಸಲ 16 ರೌಂಡ್ ಮಾಡಿಬಿಟ್ಟು ಪ್ರಭು ನನ್ನ ಕೈಯಲ್ಲಿ ಆಗಲ್ಲ ಪ್ರಭು, ಅದು ತುಂಬ ಕಷ್ಟ ಆಗಿದೆ ಪ್ರಭು, ಆ ಕೆಲಸ ಈ ಕೆಲಸ, ಗೆಸ್ಟ್ ಬರ್ತಾ ಇದ್ದಾರೆ, ಅವ್ರು ಬರ್ತಾ ಇದ್ದಾರೆ ಅಂತ ನಾವು ಅದನ್ನೆಲ್ಲ ಹೇಳೋಕ್ಕೆ ಬದಲು, ಕಾರಣ ಕೊಡೋಕ್ಕೆ ಬದಲು ಗ್ರ್ಯಾಜುವಲ್ ಪ್ರಮೋಷನ್ ಲೀಡ್ಸ್ ಟು ಸ್ಟಡಿ ಕೃಷ್ಣ ಕಾನ್ಷಿಯಸ್ನೆಸ್. ಸ್ಟಡಿಯಾಗಿ ನಾವು ಇರ್ಬೋದು. ಒಂದು ವೇಳೆ ನಮ್ಮ ಕೈಯಲ್ಲಿ ಆಗದೆ ಆದರೆ ನಾವು 6 ರೌಂಡೇ ಮಾಡ್ಕೊಂಡಿರ್ಬೋದು. ಮತ್ತು ಆದರೆ ವಿ ಶುಡ್ ಸಿ ಸಮ್ ಗ್ರೋತ್. ಹೇಗೆ ನಾವು ಬಿಸ್ನೆಸ್ ಮಾಡುವಾಗ ವಿ ಎಕ್ಸ್ಪೆಕ್ಟ್ ಸಮ್ ಗ್ರೋತು, ಟಾರ್ಗೆಟು, ಅದನ್ನಲ್ಲಿ ಕಂಪ್ನಿನಲ್ಲಿ ಟಾರ್ಗೆಟ್ ಎಲ್ಲ ಇರುತ್ತೆ. ಆ ಥರ ನಾವೇನು ಮಾಡಬೇಕು, ಸ್ವಲ್ಪ ಗ್ರೋತ್ ನೋಡ್ತಾ ಇರಬೇಕು. ಸ್ಪಿರಿಚುವಲ್ ಗ್ರೋತ್, ಮೆಟೀರಿಯಲ್ ಗ್ರೋತು ನೋಡಬೇಕು, ಸ್ಪಿರಿಚುವಲ್ ಗ್ರೋತು ನೋಡಬೇಕು. ಎರಡನ್ನೂ ಬ್ಯಾಲೆನ್ಸ್ ಮಾಡಬೇಕು. ಯಾಕಂದರೆ ನಾವೆಲ್ಲ ಗೃಹಸ್ಥರಲ್ವಾ, ಬ್ರಹ್ಮಚಾರಿ ಸನ್ಯಾಸಿ ಯಾರೂ ಅಲ್ವಾ. ನಮಗೆ ಹೆಂಡತಿ ಮಕ್ಕಳಿದ್ದಾರೆ, ನಮ್ಮ ಸಮಾಜ ಇದೆ, ಇದೆಲ್ಲ ನಾವು ಎದುರ್ಕೋಬೇಕಲ್ಲ. ಅದಕ್ಕೆ ತಕ್ಕಂತೆ ನಾವು ಬ್ಯಾಲೆನ್ಸ್ ಮಾಡ್ಕೋಬೇಕು. ಯಾರ ಹತ್ರ ಏನು ಹೇಳಬೇಕು, ಯಾರ ಹತ್ರ ಏನು ಮಾತಾಡಬೇಕು ಅನ್ನೋದು ಕೂಡ ನಾವು ತುಂಬ ಹುಷಾರಾಗಿರಬೇಕು. ಇದನ್ನೆಲ್ಲ ಬೇರೆಯವ್ರಿಗೆಲ್ಲ ಎಕ್ಸ್ಪೋಸ್ ಮಾಡಬಾರ್ದು. ಅದಕ್ಕೆ ಯಾಕೆ ಎಕ್ಸ್ಪೋಸ್ ಮಾಡಬಾರ್ದು ಅಂದರೆ, ನಾವು ಮಾಡೋ ಒಂದು ಭಕ್ತಿ ಸೇವೆನ ಅವ್ರು ಏನು ಮಾಡ್ತಾರೆ, ನಿರುತ್ಸಾಹ ಮಾಡಿಬಿಡ್ತಾರೆ. ನಾವು ಉತ್ಸಾಹದಿಂದ ಇರ್ತೀರಿ, ಬಟ್ ತುಂಬ ಚೆನ್ನಾಗಿದೆಪ್ಪ, ನನಗೆ ಒಂದು ಫೀಲಿಂಗ್ ಬರ್ತಾ ಇದೆ, ಒಂದು ಸಂತೋಷ ಸಿಗ್ತಾ ಇದೆ, ನನಗೆ ಒಂದು ಏನೋ ಸೊಲ್ಯೂಷನ್ ಸಿಗ್ತಾ ಇದೆ, ನನ್ನ ದುಃಖಕ್ಕೆ ಒಂದು ಸೊಲ್ಯೂಷನ್ ಸಿಗ್ತಾ ಇದೆ ಅಂತ ನಾವು ತಿಳ್ಕೊಂಡು ಬರ್ತಾ ಇರ್ತೀರಿ. ಅದು ಬೇಡದೇ ಇರೋರ ಹತ್ರ ನಾವು ಮಾತಾಡ್ಬಿಟ್ರೆ ಏನಾಗುತ್ತೆ ಅಂದರೆ, ಅದು ಉತ್ಸಾಹ ಎಲ್ಲ ಹೊಟ್ಟೋಗುತ್ತೆ ನಮಗೆ. ಯಾಕಂದರೆ ಭಕ್ತಿಗೆ 3 ವಿಷಯ ತುಂಬ ಇಂಪಾರ್ಟೆಂಟು. ಶ್ರೀಲ ರೂಪಕ ಸಮೇತ ಉತ್ಸಾಹ, ನಿಶ್ಚಯ, ಧೈರ್ಯ, ಇದು 3 ತುಂಬ ಬೇಕಾಗುತ್ತೆ ನಮಗೆ.
ಇದಿಲ್ಲ ಅಂದರೆ ನಾವು ಭಕ್ತಿ ಮಾಡೋಕ್ಕೆ ಆಗಲ್ಲ. ಯಾವುದೇ ಒಂದು ವಿಷಯಕ್ಕೆ ಇದು 3 ಬೇಕೇ ಬೇಕು. ಅದಕ್ಕೆ ನಾವು ತುಂಬ ಕೇರ್ಫುಲ್ ಆಗಿರ್ಬೇಕು. ನಮ್ಮ ಭಕ್ತಿನ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ, ಈಗ ಒಂದು ದೀಪ ಹಚ್ಚಿದ್ವಿ, ಆ ದೀಪ ಹಚ್ಚೋದನ್ನ ಒಂದು ಬಿರುಗಾಳಿ ಬರ್ತಾ ಇದೆ, ಆ ಜಾಗದಲ್ಲಿ ನಾವು ಹಚ್ಚೋದು ಏನಾಗುತ್ತೆ, ಅದು ಹಾರೋಗುತ್ತೆ. ಅದಕ್ಕೆ ನಾವೇನು ಮಾಡಬೇಕು, ವಿ ಶುಡ್ ಪ್ರಿಸರ್ವ್ ಮಾಡ್ಕೋಬೇಕು. ನಮ್ಮ 2 ಕೈನ ಹಿಂಗೆ ಇಟ್ಕೊಂಡು ಅದನ್ನ, ಆ ದೀಪನ ಹಾರದೇ ಇರೋಂಗೆ ಅದಕ್ಕೆ ಒಂದು ರಕ್ಷಣೆ ಕೊಡಬೇಕು. ಆ ಪ್ರಿಸರ್ವೆನ್ಸ್ ಏನು ಅಂತ ಹೇಳಿದ್ರೆ ಭಕ್ತರ ಸಾಂಗೀತ್ಯ. ಆ ಭಕ್ತರ ಸಾಂಗೀತ್ಯದಿಂದ ನಾವೇನು ಮಾಡಬೇಕು, ನಮ್ಮ ಬೆಳೀತಾ ಇರೋ ಭಕ್ತಿನ ನಾವು ಪ್ರಿಸರ್ವ್ ಮಾಡ್ಕೋಬೋದು. ಆ ಬೆಳೀತಾ ಇರೋ ಭಕ್ತಿ ನಾವು ಪ್ರಿಸರ್ವ್ ಮಾಡ್ಕೋಬೇಕಂದ್ರೆ ಭಗವಂತನ ನಾಮ, ಸತ್ಸಂಗ, ಇದರಿಂದ ನಾವು ಅದನ್ನು ಪ್ರಿಸರ್ವ್ ಮಾಡಿಕೊಂಡು ಬರ್ತಾ ಇರ್ಬೋದು. ಓಕೆ, ಹರೇ ಕೃಷ್ಣ. ಪ್ರಾರ್ಥನೆ ಮಾಡೋಣ. ಇಲ್ಲಿ ಸತ್ಸಂಗದಲ್ಲಿ ಬಂದಿರೋ ಭಕ್ತರಿಗೋಸ್ಕರ, ಮತ್ತು ನಿಮ್ಮ ಕುಟುಂಬದ ಸದಸ್ಯರಿಗೋಸ್ಕರ, ನಿಮ್ಮ ಡಿಯರ್ ಆ್ಯಂಡ್ ಮೋಸ್ಟ್ ನಿಯರ್ ಅವರ ವ್ಯಕ್ತಿಗಳಿಗೋಸ್ಕರ, ನಮ್ಮ ಗುರು ಮಹಾರಾಜ್ ಆರೋಗ್ಯಕ್ಕೋಸ್ಕರ, ಮತ್ತು ಪ್ರಪಂಚದಲ್ಲಿ ಶಾಂತಿ ಬೇಕು, ಯಾವುದೇ ಒಂದು ಕನ್ಫ್ಯೂಷನ್ಸು, ಗೊಂದಲ ಇರಬಾರದು ಅಂತ ಎಲ್ಲ ಒಂದು ವ್ಯಕ್ತಿಗಳು ಬಂದು ಶಾಂತಿಯಿಂದ ಭಗವಂತನಿಗೆ ಭಕ್ತಿ ಮಾಡಬೇಕು. ಯಾವುದೇ ನಾವು ಮಾಡೋ ಭಕ್ತಿಗೆ ಅಡಚಣೆ ಇರಬಾರದು ಅಂತ ನಾವು 3 ಸಲ ಭಗವಂತನ ನಾಮ ಹೇಳೋಣ. ಹರೇ ಕೃಷ್ಣ. ಎಲ್ಲರೂ ಹರೇ ಕೃಷ್ಣ, ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ Hare Krishna, Hare Krishna, Krishna Krishna, Hare Hare, ಹರೇ Hare Rama, Hare Rama, Rama Rama, Hare Hare. ಕೃಷ್ಣ ಹರೇ. Hare Krishna, Krishna Krishna, Hare Hare, Hare Rama, Rama Rama, Hare Hare. Shri Krishna. ಸಮವೇದ ಭಕ್ತ ವೃಂದಂ ಕಿ ಜೈ, ಶ್ರೀಲ ಪ್ರಭುಪಾದ ಕಿ ಜೈ, ಶ್ರೀಲ ಗುರುದೇವ್ ಕಿ ಜೈ. ಗೌರ ಪ್ರೇಮಾನಂದ. ಹರಿ ಹರಿ ಬೋಲ್. ಸತಕೋಟಿ ನಮಸ್ಕಾರಗಳು ಎಲ್ಲ ಭಕ್ತರಿಗೂ. ನನಗೆ ಒಂದು ಸೇವೆ ಕೊಟ್ಟಿದ್ದಕ್ಕೆ ಹರೇ ಕೃಷ್ಣ. ಥ್ಯಾಂಕ್ ಯು ಪ್ರಭು. Thank you, Prabhu. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಟೊಮೊಟೊ ತಂದಿಲ್ಲ, ಇಲ್ವಾ ಅಲ್ಲೇ ಟೊಮೊಟೊ?